ನಮಸ್ಕಾರ ಎಲ್ಲರಿಗೂ. ಬರ್ರಿ, ಇವತ್ತು ನಾವು ಹೊಂಟೀವಿ ಮಹಾನಂದಿ ಕ್ಷೇತ್ರಕ್ಕೆ. ಇದೇ ನೀವೇನು ನೋಡತ್ತಿರಲ್ಲ, ಇದೇ ಮಹಾನಂದಿ ದೇವಸ್ಥಾನ. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ನಾವು ಫಸ್ಟ್ ಮಹಾನಂದಿಗೆ ಹೋಗಿ ಆಮೇಲೆ ಪಾದಯಾತ್ರೆ ಮಾಡಕತ್ತಿದ್ದೀವಿ. ಇದು ನಂದ್ಯಾಳಿಂದ ಒಂದು 15-20 ಕಿಲೋಮೀಟ್ರ್ ಆಕತ್ರಿ. ಇಲ್ಲಿ ಜಳಕ ಮಾಡೋಕ್ಕೆಲ್ಲ ಅನುಕೂಲ ಅದ ರೀ. ಇಲ್ಲಿ ಒಳಗೆ 2 ಹೊಂಡ ಅದಾವು, ಮತ್ತು ಒಳಗಡೆ ಮತ್ತೊಂದು ದೇವಸ್ಥಾನ ಐತಿ. ಅಲ್ಲಿ ಒಳಗೆ ಒಂದು ಹೊಂಡ ಐತಿ. ಜಳಕ ಮಾಡೋಕ್ಕೆಲ್ಲ ಅನುಕೂಲ ಐತ್ರಿ. ಇಲ್ಲಿ ನಾವಿಲ್ಲಿ ಜಳಕ ಮಾಡಿಕೊಂಡು ಆಮೇಲೆ ಆತ್ಮಕೂರಿಗೆ ಹೋಗಿ ಅಲ್ಲಿಂದ ಶ್ರೀಶೈಲ ಪಾದಯಾತ್ರೆ ಮಾಡಕತ್ತೀವಿ. ಇನ್ನು ಈ ಕ್ಷೇತ್ರದ ಮಹತ್ವ ಹೇಳ್ಬೇಕಪ್ಪ ಅಂತಂದ್ರೆ, ಮೊದಲನೇ ಕಾಲದಾಗ, ಹಿಂದಿನ ಕಾಲದಾಗ ಶಿಲಾದ್ ಅನ್ನುವಂಥ ಒಬ್ಬ ಋಷಿ ಮುನಿ ಇದ್ದ. ಅವನಿಗೆ 2 ಮಕ್ಕಳಿದ್ದರು, ಒಬ್ಬ ನಂದಿ, ಇನ್ನೊಬ್ಬ ಭೃಂಗಿ ಅಂತೇಳಿ. ಈಗ ನಾವೇನು ನೋಡ್ತೀವಲ್ಲ, ಶಿವಲಿಂಗದ ಮುಂದೆ ನಂದೀಶ್ವರ ಇರ್ತಾನಲ್ಲ, ಆ ನಂದಿ ಮತ್ತು ಭೃಂಗಿ ಇಬ್ಬರು ಕೂಡಿ ದೊಡ್ಡವರಾದ ಮೇಲೆ ತಪಸ್ಸಿಗೆ ಬರ್ತಾರೆ ರೀ. ಕಾಡಿಗೆ ತಪಸ್ಸಿಗೆ ಬರ್ತಾರೆ. ಅವಾಗ ನಂದೀಶ್ವರ ಈ ಮಹಾನಂದಿ ಅಂತ ಏನಿದಲ್ಲ, ಈಗ ಇಲ್ಲೇ ತಪಸ್ಸು ಮಾಡ್ತಾನೆ. ಭೃಂಗಿ ಅನ್ನುವಂಥ ಇನ್ನೊಬ್ಬವ ಈಗ ಶ್ರೀಶೈಲ ಏನದಲ್ರಿ, ಅಲ್ಲಿ ತಪಸ್ಸು ಮಾಡ್ತಾನವ. ಅವಾಗ ಫಸ್ಟ್ ನಂದಿಗೆ ಪ್ರತ್ಯಕ್ಷ ಆಕನ್ರಿ ಪರಮಾತ್ಮ. ಅವಾಗ ಪರಮಾತ್ಮಗ ನಂದೀಶ್ವರ ಕೇಳ್ಕೊತಾನ ವರ, ನೀ ಯಾವಾಗಲೂ ನನ್ನ ಮ್ಯಾಗೆ ಇರಬೇಕು, ನಾನು ನಿನ್ನ ವಾಹನ ಆಗ್ಬೇಕಂತೇಳಿ. ಅವಾಗ ಪರಮಾತ್ಮ ಆಯಿತು ಅಂತೇಳಿ ಆಶೀರ್ವಾದ ಮಾಡಿದ ಮೇಲೆ ನಂದೀಶ್ವರ ಇಲ್ಲೇ ವರ ಪಡ್ಕೊಂಡು ಜಗಾರಿ ಇದು. ಆಮೇಲೆ ಭೃಂಗಿಗೆ ಪ್ರತ್ಯಕ್ಷ ಆಕನ್ರಿ. ಭೃಂಗಿನೂ ಅದೇ ವರ ಕೇಳ್ಕೊಂಡಾಗ, ನೀ ನನ್ನ ಮೇಲೆ ಇರ್ಬೇಕಂತ ಕೇಳ್ಕೊಂಡಾಗ, ಆಯಿತು ನೀ ಪರ್ವತಾಗಿ ನೆಲೆಸು ಅಂತೇಳಿ ಆಶೀರ್ವಾದ ಮಾಡ್ತಾನೆ ಮಲ್ಲಯ್ಯ ಪರಮಾತ್ಮ. ಆಮೇಲೆ ಕಾಲಾನಂತರದೊಳಗೆ ಆ ಪರ್ವತದ ಮೇಲೆ ಪರಮಾತ್ಮ ಬಂದು ವಾಸ ಮಾಡ್ತಾನೆ. ಅದೇ ಶ್ರೀಶೈಲ ಆಗ್ತದೆ. ಇದು ನಂದೀಶ್ವರನಿಗೆ ಪರಮಾತ್ಮ ಪ್ರತ್ಯಕ್ಷ ಆಗಿ ವರ ಕೊಟ್ಟಂಥ ಜಾಗ. ಇದು ಮಹಾನಂದಿಯಾಗಿ ಈ ಕ್ಷೇತ್ರ ಮಾರ್ಪಾಡಾಗ್ತದೆ. ಇದು ನನಗೆ ತಿಳಿದ ಮಟ್ಟಿಗಿರುವಂಥ ಇತಿಹಾಸ. ಹೆಚ್ಚಿನ ಮಾಹಿತಿ ಯಾರಿಗಾಗೂ ಇದ್ರೆ ಕಮೆಂಟ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ಶ್ರೀಶೈಲ ಯಾತ್ರೆಯ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದು ಮಹಾನಂದಿ ಕ್ಷೇತ್ರ ನೋಡ್ರಿ. ಈಗೆಲ್ಲ ಇಂಪ್ರೂವ್ ಮಾಡ್ಯಾರ, ಹಿಂಗೆಲ್ಲ ಇದನ್ನ ಇಲ್ಲಿ ನಾನಾ ಥರದ ಗಣಪತಿ ಮಾಡ್ಯಾರ. ನೋಡ್ರಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಗಣಪತಿನ. ವೀಣೆ ಬಾರ್ಸಾಕ್ತಾನೆ ಗಣಪ, ಬೇರೆ ಬೇರೆ ಪಿಪಿ ಊದೋದು, ಇದೇನಿದು ಡೋಲಕ್ ಬರ್ಸೋದು. ಇಲ್ಲೇನೋ ಕಾರ್ಯಕ್ರಮದ ಮಂಟಪ ಮಾಡ್ಯಾರ ಈ ಸಲ. ಇಲ್ಲಿ ಹೊರಗಡೆ ಎಲ್ಲ ಮನ್ಕೊಳಕ್ಕೆಲ್ಲ ಅನುಕೂಲ ಐತಿ. ಇಲ್ಲಿ ನೀವು ಇಲ್ಲೇ ವಸತಿ ಮಾಡ್ಬೋದು ಬೇಕಾದಂಗೆ. ಯಾವುದೇ ರೀತಿ ಏನು ಕಿರಿಕಿರಿ ಕಾಟ್ ಏನೂ ಇಲ್ಲ. ಇಲ್ಲಿ ಒಂಥರ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ಒಂಥರ ಮನ್ಸಿಗೆ ಹೌರ್ ಅನಿಸುತ್ತೆ. ಇಲ್ಲಿ ನವಗ್ರಹ ಅದಾವು, ದೇವಿ ಮೂರ್ತಿ ಐತಿ, ಆದಿಶಕ್ತಿ ದೇವಿ ಅದಾಳ, ರಾಮ ಲಕ್ಷ್ಮಣರ ಮೂರ್ತಿ ಅದ ಇಲ್ಲಿ, ಅವ್ರ ದೇವಸ್ಥಾನ ಐತಿ. ಇದು ಕೇವಲ ಮಹಾನಂದಿ ಅಂತೇಳಿ ಬರೀ ನಂದೀಶ್ವರ ಅಷ್ಟೇ ಇಲ್ಲಿ ಬೇರೆ ಬೇರೆ ಎಲ್ಲ ರೀತಿ ದೇವರುಗಳು ಅದರ ಒಳಗಡೆ. ನೋಡ್ರಿ, ಇಲ್ಲಿ ಎಲ್ಲ ನಮ್ಮ ಕಡೆ ಮಂದಿ, ಶ್ರೀಶೈಲಕ್ಕೆ ಬಂದ ಮಂದಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇವೆಲ್ಲ ಹೆಚ್ಚಿಲ್ಲೆಲ್ಲ ನಮ್ಮ ಕರ್ನಾಟಕದ ಮಂದಿ ಗಾಡಿಗಳ ಕಾಣ್ತಾವು. ಇಲ್ಲಿ ಬಸ್ಸಿನ ವ್ಯವಸ್ಥೆನೂ ಐತ್ರಿ. ಇಲ್ಲಿ ನಂದ್ಯಾಳಿಂದ ಮಹಾನಂದಿಗೆ, ನಂದ್ಯಾಳಕ್ಕೆ ಬಸ್ಸೂ ಅದಾವು. ಬಸ್ಸಿನ ಮುಖಾಂತರ ಬರೋರು ಬಸ್ಸಿಗೂ ಬರ್ಬೋದು. ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ, 2026ನೇ ಸಾಲಿನ ಶ್ರೀಶೈಲ ಪಾದಯಾತ್ರೆನ ಪ್ರಾರಂಭ ಮಾಡೋಣ. ನಾವು ಇವಾಗ ಫಾರೆಸ್ಟ್ ಗೇಟಿಂದ ಪಾದಯಾತ್ರೆ ಪ್ರಾರಂಭ ಮಾಡೀವ್ರಿ. ಇಲ್ಲಿ ಸ್ವಲ್ಪ ಜನ ಕಡಿಮೆ ಬರ್ತದೆ ರೀ ಈ ಹಾದಿಗೆ. ನಾವು ಮಧ್ಯಾಹ್ನ ಬಿಸಿಲಾಗ ಚಲೋ ಮಾಡೀವ್ರಿ ಪಾದಯಾತ್ರೆ.
ನೋಡ್ರಿ ಇಲ್ಲೊಂದು ಮಂಗ್ಯ ಹಾಕೋತ ನೋಡ್ರಿ ಒಂದು ಯಾವ್ದು ಕಾಡಿನಾಗಿನ ಮಂಗ್ಯ ಬಾಗಲಕೋಟ್ರಿ ಕೆಟ್ಟ ಬಿಸಿಲಾಗ ಹೊಂಟಿವ್ರಿ ನಾವು ಪಾದಯಾತ್ರೆ ಮಾಡ್ಕೊತ. ಬರ್ರಿ ನಮ್ಮದು ಇವತ್ತು 20ನೇ ವರ್ಷದ ಶ್ರೀಶೈಲ ಪಾದಯಾತ್ರೆ. ನೋಡ್ರಿ ಇಲ್ಲೊಬ್ಬರು ಜನ ಅಷ್ಟೇ ಇಲ್ಲಿ, ಆದ್ರೆ ಏನೂ ಭಯ ಅನ್ಸೋದಲ್ರಿ. ಹಂಗೆ ಮಲ್ಲಯ್ಯ ಅನ್ಕೋತ ಹೋಗೋದು. ಮಾಂತ ಮಲ್ಲಯ್ಯ ಅನ್ಕೋತ ಹೋಗೋದು, ಏನು ಹಂಗೆ ಭಯ ಬರೋದಿಲ್ಲ. ನೋಡ್ರಿ ಇಲ್ಲಿ ಈಗ ನಾವು ಕಡ್ಬಾಗಲು ಈರಣ್ಣ ಗುಡಿ ಸನಿಹ ಬಂದೀವಿ. ಇವರು ಕರ್ನೂಲ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸು. ತಮ್ಮ ಕಾಲೇಜ್ ವತಿಯಿಂದ ಇಲ್ಲೊಂದಿಷ್ಟು ಹುಡುಗರು ಬಂದು ತಮ್ಮ ಸೇವಾ ಮಾಡಕತ್ತಾರ್ರಿ. ಪಾದಯಾತ್ರೆ ಭಕ್ತಾದಿಗಳಿಗೆ ಕಾಲಿಗೆ ಮಸಾಜ್ ಮಾಡೋದು, ಮತ್ತೇನೋ ಅಂಬಲಿಗೆ ಅದು ಊಟ ತೊಗೊಂಬಂದಾರಿ, ಅದನ್ನು ಕೊಡ್ತಾರೆ. ಉಚಿತ ಸೇವೆಯನ್ನು ಮಾಡಕತ್ತಾರೆ ಇವರು. ಗುಳಿಗೆ ಔಷಧ ಕೊಡೋದು ಮತ್ತು ಮಸಾಜ್ ಮಾಡೋದು ಮಾಡಾಕತ್ತಾರೆ. ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ರೀ ಇವರು, ಕರ್ನೂಲ್ ಜಿಲ್ಲೆ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸು. ಈ ರೀತಿ ಅನೇಕ ಸಂಘ ಸಂಸ್ಥೆಗಳು, ಕಾಲೇಜಿನವರು, ಬೇರೆ ಬೇರೆ ರೀತಿಯ ಊರಿನಿಂದ ಜನಗಳು ಬಂದು ತಮ್ಮ ಉಚಿತ ಸೇವೆಯನ್ನು ಮಾಡ್ತಾರೆ. ಎಲ್ಲ ಮಲ್ಲಿನ ಆಶೀರ್ವಾದ. ನೋಡ್ರಿ ಈ ರೀತಿ ಇಲ್ಲಿ ಮುಂಜಾಗಳು ಭಾಳ ಅದಾವ ಇಲ್ಲಿ. ಇಲ್ಲಿ ಈರಣ್ಣನ ಗುಡಿ ಹಂತಲ್ಲಿ ಒಂದು ಸಣ್ಣದೊಂದು ನೀರಿಂದು ಹಳ್ಳ ಐತ್ರಿ. ಈ ಹಳ್ಳದಾಗ ಒಂದಿಟ್ಟು ಹಿಂಗೆ ನೀರಾಗ ಕಾಲಿಟ್ಟು ಹೋದಿವಪ್ಪ ಅಂದ್ರೆ ಸ್ವಲ್ಪ ಆರಾಮ ಅನ್ಸುತ್ತೆ. ಸ್ವಲ್ಪ ಹಳವಾರಾಗುತ್ತೆ, ಕಾಲು ನೋಯ್ತಿರ್ತಾವೆ ಬಿಸಿಲಿಗೆ. ಬತ್ ನೋಡ್ರಿ ಈಗ ಕಡೆಬಾಗಲು ಈರಣ್ಣನ ಗುಡಿ. ಇದಕ್ಕೆ ನಾಗಲೋಟಿ ವೀರಭದ್ರೇಶ್ವರ ಗುಡಿನೂ ಅಂತ ಹೇಳಿ ಕರೀತಾರೆ. ಇದು ವೀರಭದ್ರ ದೇವಸ್ಥಾನದ ಗೋಪುರ. ಇಲ್ಲಿ ಈ ರೀತಿ ಹಿಂಗೆಲ್ಲ ಬೆತ್ತ ಅದು ಮಾರ್ತಿರ್ತಾರೆ. ಬೆಟ್ಟ ಹತ್ತಕ್ಕೆ, ಗುಡ್ಡ ಹತ್ತಕ್ಕೆ ಇಲ್ಲಿ ಬೆತ್ತ ತೊಗೊಂಡು ಹೋಗ್ಬೇಕ್ರಿ. ಇಲ್ಲಿ ಬೆತ್ತ, ಕಾಯಿ, ಕರ್ಪೂರ ಎಲ್ಲ ಸಿಗ್ತಾವ್ರಿ. ಇಲ್ಲಿ ಪೂಜೆಗೆ ಏನು ಬೇಕೆಲ್ಲ ಸಿಗ್ತಾವೆ. ಬರ್ರಿ ಮುಂದೆ ಈರಣ್ಣಂದು ದರ್ಶನ ಮಾಡೋಣ ಅಂತ. ದರ್ಶನ ಮಾಡ್ಕೊಂಡು ಅಲ್ಲಿಂದ ಮುಂದೆ ಕಾಯಿ ಹೊಡೆದು ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ, ಪಾದಯಾತ್ರೆ ಪ್ರಾರಂಭ ಮಾಡೋಣ. ಬರ್ರಿ ಈಗ ಕಡೆಬಾಗಿಲ ವೀರಭದ್ರ ದೇವ್ರದ್ದು ದರ್ಶನ ತಗೊಳ್ಳಂತ. ಈ ಕಡೆಬಾಗಿಲ ವೀರಭದ್ರ ದೇವರದು ವಿಶೇಷತೆ ಏನಪ್ಪ ಅಂತಂದ್ರೆ, ಇದು ಸಂಪೂರ್ಣ ನಲ್ಲಮಲ ಅರಣ್ಯ ಪ್ರದೇಶವನ್ನು ಕಾಯುವಂಥ ಕ್ಷೇತ್ರಾಧಿಪತಿ ಈ ಕಡೆಬಾಗಿಲ ವೀರಭದ್ರ ದೇವರು. ಸಾಕಷ್ಟು ಮಹಿಮೆಯನ್ನು ಹೊಂದಿರುವಂಥ, ಸಾಕಷ್ಟು ಶಕ್ತಿಶಾಲಿಯಾಗಿರುವಂಥ ಈ ಒಂದು ಪುರಾತನ ದೇವಾಲಯ ಅತ್ಯಂತ ಮನೋಹರವಾಗಿರುವಂಥದ್ದು, ಅತ್ಯಂತ ದೈವಿ ಶಕ್ತಿಯಿಂದ ಕೂಡಿರುವಂಥದ್ದು ಈ ಕಡೆಬಾಗಿಲ ವೀರಭದ್ರ ದೇವರು. ನೋಡ್ರಿ ಇಲ್ಲಿ ದರ್ಶನ ತೊಗೊಂಬಿಡ್ರಿ ಈರಣ್ಣ ದೇವ್ರದ್ದು. ಈಗ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನಾವಿಲ್ಲಿ ಈ ವೀರಭದ್ರ ದೇವ್ರ ಹತ್ರ ಬೇಡ್ಕೊಂಡೇ ಕಾಯಿ ಹೊಡ್ಕೊಂಡು ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ ನಾವು ಅನ್ಕೊಂಡಿರುವಂಥದ್ದೆಲ್ಲ ಆದಷ್ಟು ಬೇಗನೆ ನೆರವೇರ್ತದೆ. ನೋಡ್ರಿ ಇಲ್ಲಿ
ಮಲ್ಲಯ್ಯಗೆ ಕಡೆ ಬಾಗಿಲಿಗೆ ಅದಕ್ಕೆ ಮಾಂತ ಮಲ್ಲಯ್ಯ ಗಂಗಾನ್ ಪಳಡಂಗ್ ಮಲಶ್ರೀ ಪದಕ್ ಮಾಂತ ಮಲ್ಲಯ್ಯ ಗಂಗಾನ್ ಪಳಡಂಗ್ ಮಲಶ್ರೀ ಪದಕ್ ಮಾಂತ ಮಲ್ಲಯ್ಯ पंचाधरी बल्लाधर श्री पदक मांत मल्लय्य अर्केश्वर श्वेश्वर श्री पदक मांत मल्लय्य पादारंगी ज्योतिर्लिंग श्री पदक मांत मल्लय्य साक्षी गणपति श्री पदक मांत मल्लय्य बंगारगुड़ी मल्लिका श्री पदक मांत मल्लय्य अत्ते गट्टी मुझी मल्ल श्री पदक मांत मल्लय्य धन्य देव बोरा देव श्री पदक मांत मल्लय्य जय मंगलम जय नमः पार्वती विश्वार महादेव ಬರ್ರಿ ಈಗ ನಾವು ಕಡ್ಡಿಬಾಗಿಲ ಈರಣ್ಣನ ದರ್ಶನ ಮಾಡ್ಕೊಂಡು ಮುಂದೆ ಹೊಂಟೀವಿ. ಇದು ಕಡ್ಡಿಬಾಗಿಲ ಈರಣ್ಣ ದೇವ್ರದ್ದು ದೇವಸ್ಥಾನದ್ದು ದ್ವಾರ ಬಾಗಿಲ. ಇದು ಭಾಳ ಹಳೆ ಕಾಲದ ಬಾಗಿಲಾಗಿರೋದ್ರಿಂದ ಎಲ್ಲ ಬಿದ್ದು ಹೋಗೈತಿ. ಇದು ದ್ವಾರ ಬಾಗಿಲ. ಎಲ್ಲ ಬಿದ್ದು ಮತ್ತು ಮ್ಯಾಗ ಗಿಡ ಎಲ್ಲ ಬೆಳೆದವ್ರಿ ಇಲ್ಲಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಶಿವರಾತ್ರಿ ಮತ್ತು ಯುಗಾದಿ ಟೈಮ್ ಬಿಟ್ಟರೆ ಮತ್ತೆ ಉಳಿಕೆ ಟೈಮ್ ಯಾರೂ ಬರೋದಿಲ್ಲ ಇಲ್ಲಿ ಪಾದಯಾತ್ರೆಗೆ. ಉಳಿಕೆ ಟೈಮ್ಗಳಲ್ಲಿ ಇದು ಬಂದ್ ಇರ್ತದೆ, ಇದು ಇಲ್ಲಿ ಓಪನ್ ಇರೋದಿಲ್ಲ. ಹೀಗಾಗಿ ಈ ರೀತಿ ದುರಸ್ತಿ ಆಗೈತಿ ಇದು. ಬರ್ಲಿ 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 ಆರಾಮ್ ಬರ್ಲಿ. ನೋ ಅಬ್ಜೆಕ್ಷನ್ ತಳೆ ಇರೋಣ ಬರ್ತೀನಿ ಅಂದ್ರೆ ಬನ್ನಿ ಗೋತ ನಾವು ಕಡೆಯ ಬಾಗಿಲ ವೀರಣ್ಣ ದೇವ್ರದ್ದು ದರ್ಶನ ತಗೊಂಡು ಮುಂದೆ ಬಂದ್ಗುಟ್ಲೆ ನಮಗೆ ಸಿಗುವಂಥದ್ದೇ ಸೊಲ್ಲಾಪುರದವರು ಭಕ್ತ ಮಂಡಳಿಯವರು ಮಾಡಿರುವಂಥ ಪ್ರಸಾದ ಸೇವೆ. ಇವರು ನಿರಂತರವಾಗಿ 19 ವರ್ಷದಿಂದ ಇಲ್ಲಿ ಮಲ್ಲಯ್ಯನ ಭಕ್ತಾದಿಗಳಿಗೆ ಪಾದಯಾತ್ರೆಗಳಿಗೆ ನಿರಂತರ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಇವರು ಕೂಡ 9 ದಿನಗಳ ಕಾಲ 24 ತಾಸು 9 ದಿನಗಳ ಕಾಲ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾರೆ. ಇಲ್ಲಿ 2 ಹೊಂಡದವ್ರಿ. ಇಲ್ಲಿ ಒಂದು ಜಳಕದ ಹೊಂಡ, ಇನ್ನೊಂದು ಕುಡಿ ನೀರಿಂದು ಹೊಂಡ ಐತಿ. ಇದೇ ಕುಡಿ ನೀರು ಹೊಂಡದಿಂದನೇ ಪ್ರಸಾದ ವ್ಯವಸ್ಥೆಗೆ ಇಲ್ಲಿ ನೀರನ್ನು ತಗೊಳ್ತಾರೆ. ಇದು ಕಾಯಂ ಈ ರೀತಿ ಮಷಿನ್ ಹಚ್ಚಿ ನೀರು ತುಂಬಿಕೊಂಡ್ರೂ ಸಹಿತ ಈ ಬಾವಿ ಒಳಗಿಂದು ನೀರು ಒಟ್ಟ ಖಾಲಿ ಆಗೋದಿಲ್ಲ. ಇದು ಇಲ್ಲಿದೊಂದು ವಿಶೇಷತೆ. ಮತ್ತು ಈ ನೀರು ಎಲ್ಲಿಂದ ಬರೋದು ಅಂಥೇಳಿ ಇನ್ನೂವರೆಗೂ ಗೊತ್ತಾಗಿಲ್ಲ. ಇದು ಸ್ವಲ್ಪ ನೀರು ಐತೆ ನೋಡಿದರೆ, ಆದರೂ ಕೂಡ ಹೊಟ್ಟೆ ನೀರು ಖಾಲಿ ಆಗೋದಿಲ್ಲ. ಇದರಿಂದನೇ ನೀರನ್ನು ತಗೊಂಡು ಪ್ರಸಾದಕ್ಕಾಯ್ತು ಕುಡಿಯೋ ನೀರಿಗಾಯ್ತು ಇದನ್ನೇ ಉಪಯೋಗ ಮಾಡ್ತಾರೆ. ಇದರ ಮಗ್ಲೇ ಇನ್ನೊಂದು ಹೊಂಡ ಐತಿ, ಅದು ಜಳಕ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈಗ ನೀವು ಇಲ್ಲಿ ಏನು ನೋಡ್ತಿಲ್ಲ, ಇದು ಬಾಗಿಲ, ಇದೇ ಕಡಿಯ ಬಾಗಿಲ. ಶ್ರೀಶೈಲಿಂದ ಬರಬೇಕಾದ್ರೆ ಅದು ಕಡಿಯ ಬಾಗಿಲು ನೋಡ್ರಿ. ಮತ್ತು ಇಲ್ಲಿ ಸೈಡಿಗೆ ಸ್ವಲ್ಪ ಹಿಂಗೆ ಜಾಗ ಐತಿ, ಇಲ್ಲೇ ಕುಲ್ಲ ಜಾಗ ಮಾಡ್ಯಾರ. ಇಲ್ಲೇ ಕೆಲವೊಂದು ಸ್ವಲ್ಪ ಹೊತ್ತು ಜನರು ವಿಶ್ರಾಂತಿಯನ್ನು ತಗೋತಾರೆ, ನಿದ್ದೆ ಮಾಡ್ತಾರೆ, ಮಲ್ಕೋತಾರೆ. ಕೆಲವೊಬ್ರು ವಸತಿ ಮಾಡ್ತಾರೆ. ಇಲ್ಲೇ ಊಟ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಿ ಇಲ್ಲಿಂದ ಮುಂದಕ್ಕೆ ಪಾದಯಾತ್ರೆಯನ್ನು ಚಲೋ ಮಾಡ್ತಾರೆ ನೋಡಿ.
ಮಲ್ಲಿಕಾರ್ಜುನಗೆ ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಗೆ ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಗೆ ಅವರ ಟ್ಯಾಂಕ್ ಬಚ್ಚಾರಲ್ಲಿಗೆ ನೋಡಿ ದೇವಿದಮಗೆ ಶಿವನೇಂದಕ್ಕನ ಬಲಿದಮಗೆ ಜಯವೆಂದು ಕುರಿಯ ಹಿಕ್ಕಿ ಮಗೆ ಕರುಣಾಗಲ್ಲಾಳನ ಶಿವಾಯಿಲ್ಲ ರಾಂಬಾ ಶಿವ ಚಪ್ಪಲಿ ಪಟ್ಟು ಪೋಟ್ ಬೇಯ್ತಾ ಅಲ್ಲಿ ಪಡ್ತಾ ಅಂತ ಓಂ ನಮಃ ಶಿವಾಯ ಜೈ ಮಲ್ಲೇಶ್ವರ ಓಂ ನಮಃ ಶಿವಾಯ जय पार्वती शिवाय महंत मल्लಯ್ಯ ಹೋಗೆ ಬ್ಯಾಳಿ ಮಲ್ಲಯ್ಯ ಹೋಗೆ ಚೆಕ್ ಮಾಡಿ ನಮ್ಮನ್ನು ಚೆಕ್ ಮಾಡಿ ಬಿಡಕತ್ತ ಆಯ್ತಾ ಫೋನ್ ಕೊಟ್ಟು
ಇದು ಅಂಬ್ಲಿ ನೋಡ್ರಿ, ಈ ಸಲ ನೀರು ಬಂದತ್ ಹಿಂಗ. ಇದೇ ಅಂಬ್ಲಿ ಹಳ್ಳ. ಮುಂದಕ್ಕೆ ಬಿದ್ದಿತ್ರಿ. ಹಾಂ ಈ ನೀರಾಗ ಹಾಶ್ ಬಂದ ಮ್ಯಾಕ ಸ್ವಲ್ಪ ಸಮಾಧಾನ ಅನ್ಸತ್ರಿ ನಮಗೆಲ್ಲರಿಗೆ. ಇದು ಗಂಗಾನಪಳ್ಳಿ. ಇಲ್ಲಿ ಬರ್ಬೇಕಾದ್ರೆ ರಾತ್ರಿ ಆಯ್ತು ರೀ ಟೈಮು. ಇಲ್ಲಿ ಬಿಜಾಪುರ ಮತ್ತು ರಬಕವಿ ಬನಟ್ಟಿಯವರು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದು ಕಡಿಬಾಗಿಲ ಮತ್ತು ಶ್ರೀಶೈಲಕ್ಕೆ ಸೆಂಟರ್ ಪಾಯಿಂಟ್ ಒಳಗೆ ನಡಮಧ್ಯೊಳಗೆ ಇರುವಂಥ ಪ್ಲೇಸ್ ಇದು. ಇಲ್ಲಿ ನೋಡ್ರಿ, ಈ ಥರ ಎಲ್ಲ ಜರ ಸಿಗ್ತಾವೆ ಇಲ್ಲಿ ಮನ್ಕೊಳಕ್ಕೆ. ಈ ಥರ ಜರ ತೊಗೊಂಡು ಹಾಸ್ಕೊಂಡು ಮನ್ಕೋತಾರೆ. ಇಲ್ಲಿ ಜನ ವಸತಿ ಮಾಡ್ತಾರೆ. ಕೆಲವರು ರಾತ್ರಿ ಬೆಳತನ ನಡೆಯೋರು ನಡೀತಾರೆ. ಇಲ್ಲಿ ಊಟ ಮಾಡಿ ಮಲ್ಕೊಂಡು ಮತ್ತು ರಾತ್ರಿ 3-4ಕ್ಕೆಲ್ಲ ಎದ್ದು ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ಜನ. ನೋಡ್ರಿ, ಎಲ್ಲಿ ನೋಡ್ತಾರೆ ಇಲ್ಲಿ ಜನ ಮಲ್ಕೊಂಡ್ಬಿಟ್ಟಾರ ದನದು ಸುಸ್ತಾಗಿ. ನೋಡ್ರಿ, ಮಲ್ಲಯ್ಯನ ಭಕ್ತರು ಎಲ್ಲೆಲ್ಲಿ ಅದಾರ, ಎಷ್ಟೆಷ್ಟು ಸೇವಾ ಮಾಡ್ತಾರೆ ನೋಡ್ರಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಅದನ್ನು. ಕಾಡಿನ ನಡಬರಕ್ಕೆ ಈ ರೀತಿ ಒಂದು ಪ್ರಸಾದ ವ್ಯವಸ್ಥೆ ಮಾಡುವಂಥದ್ದು ಅಷ್ಟೊಂದು ಸುಲಭವಾದಂಥ ಮಾತಲ್ಲ. ಅದಕ್ಕೆ ಮಲ್ಲಯ್ಯನ ಆಶೀರ್ವಾದ, ಎಲ್ಲ ಭಕ್ತರ ಸಹಾಯ ಸಹಕಾರ ಎಲ್ಲರೂ ಬೇಕಾಗ್ತಾ ಇರುತ್ತೆ. ಇಲ್ಲಿ ಪ್ರಸಾದವನ್ನು ತಗೊಂಡು ವಸತಿ ಮಾಡಿ ಮುಂದೆ ಹೋಗ್ತಾರೆ ಜನ ಪಾದಯಾತ್ರೆಗೆ. ಇದು ಗಂಗನಪಳ್ಳಿ. ಇಲ್ಲಿ ಕಮಿಟಿಯವರು ಪ್ರಸಾದದ ವ್ಯವಸ್ಥೆ ಅಷ್ಟೇ ಅಲ್ಲದೇ ಇಲ್ಲಿ ಸ್ನಾನ ಮಾಡಿದ ನಂತರ ಹಚ್ಕೊಳ್ಳೋದಕ್ಕೆ ವಿಭೂತಿ ಕುಂಕುಮ ಇಟ್ಟಾರ. ಮತ್ತು ಆಮೇಲೆ ಊಟ ಆದಮೇಲೆ ಭಕ್ತರಿಗೆ ಸೋಪಿನ ವ್ಯವಸ್ಥೆ, ಬಡೆ ಸೋಪಿನ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಸಹಿತ ನಮಗೆ ಉಚಿತವಾದಂಥ ವೈದ್ಯಕೀಯ ಸೇವೆ, ಎಲ್ಲ ರೀತಿಯ ಮೆಡಿಸಿನ್ಸ್ ಎಲ್ಲ ಲಭ್ಯ ಇರ್ತಾವೆ ಇಲ್ಲಿ. ಇಲ್ಲಿ ನೋಡ್ರಿ, ಒಂದು ಏನೋ ಹ್ಯಾಂಡ್ ಬಿಲ್ ರೆಡಿ ಮಾಡ್ಯಾರ ಇಲ್ಲಿ, ಮಲ್ಲಯ್ಯ ಭಕ್ತ ಮಂಡಳಿ ಅಂತೇಳಿ. ಇಲ್ಲಿ ಎಲ್ಲ ಚಲೋ ಚಲೋ ವಚನಗಳನ್ನು ಹಾಕ್ಯಾರ. ಇಲ್ಲಿ ಶರಣರು ಒಳ್ಳೆಯ ಹಿತನುಡಿಗಳನ್ನು ಹಾಕಿದ್ದಾರೆ ಇಲ್ಲಿ.
ನೋಡ್ರಿ ಏನೇನೋ ಹಿತ ನುಡಿಗಳನ್ನು ಹಾಕ್ಯಾರ ಇಲ್ಲಿ ಹೋದ್ರಿ. ತಾಯಿ ಹೋದ ಮೇಲೆ ತುತ್ತು ಅನ್ನದ ಪ್ರೀತಿ ಬೆಲೆ ತಿಳಿಯುತ್ತದೆ. ತಂದೆ ಹೋದ ಮೇಲೆ ದುಡ್ಡಿನ ಮನೆ ಅವರೆಲ್ಲ ಶರಣರು ಪಾದಯಾತ್ರೆ ಮಾಡ್ಯಾರ. ಅಲ್ಲೆಲ್ಲ ಶರಣರು ಇನ್ನೊಬ್ರು ಬಿಟ್ಟಾರವ್ರು ಸತ್ಯಾನ ಸಿದ್ದಪ್ಪನವ್ರನ್ನ ಹಾಕಿನಲ್ಲಿ ಯಾರು ಅವ್ರು ಮಾಡ್ತಾರೆ. ಸತ್ಯಾನ ಸಿದ್ದಪ್ಪನವ್ರು ಕಂಪ್ನಿ ಕೊಳ್ಳಕ್ಕೆ ಹೋದ ಹೋಗಿ ಒಬ್ಬರಿ ಮಟ್ಟಕ್ಕೆ ಹೋಗಿ ಅಲ್ಲಿ ಯಾರಪ್ಪ ಒಳಗೆ ನೋಡ್ರಿ ಇಲ್ಲಿ ಈ ರೀತಿಯಾದಂಥ ಅಡುಗೆಯನ್ನು ಮಾಡುತ್ತಾ ಇದ್ದಾರೆ. ಹೆಂಗೆ ಮಾಡತ್ತಾರೆ ಇಲ್ಲಿ ಅಡುಗೆ. ಇದು ಅರಣ್ಯದ ಮಧ್ಯಪ್ರದೇಶದೊಳಗೆ ಐತಿದು, ಮಿಡಲ್ ಪಾಯಿಂಟ್ ಒಳಗೆ ಐತಿದು. ಇಲ್ಲಿ ಈ ರೀತಿ ಎಲ್ಲ ರೇಷನ್ ತೊಗೊಂಬಂದು ಈ ಸತತವಾಗಿ 9-10 ದಿನಗಳ ಕಾಲ 24 ಗಂಟೆನೂ ಈ ಪ್ರಸಾದ ಸೇವೆ ಹೇಗೆ ನಡೀತಾ ಇರ್ತದೆ ಇದು. ನೋಡ್ರಿ ಇಲ್ಲಿ ರೇಷನ್ ಎಲ್ಲ ಹೆಂಗಿಟ್ಟಾರ, ಅಕ್ಕಿ ಚೀಲ ಎಲ್ಲ ದೊಡ್ಡ ದೊಡ್ಡ ಬೋಗಣಿ ತೊಗೊಂಬಂದು ಎಲ್ಲ ಅಡುಗೆ ಮಾಡಕತ್ತಾರು. 24 ಗಂಟೆನೂ ಈ ರೀತಿ ಜನ ಹೋಗ್ತಾನೆ ಇರ್ತಾರೆ ಪಾದಯಾತ್ರೆಗೆ. ಈ ರೀತಿ ಅವರು ಕಂಟಿನ್ಯೂ ಆಗಿ ಬಿಸಿ ಬಿಸಿದೇ ಅಡುಗೆ ಮಾಡಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ನೋಡ್ರಿ ಎಲ್ಲ ಗ್ಯಾಸು, ಒಲಿ, ಅಡುಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನ ಇವರು ತೊಗೊಂಬಂದಿರ್ತಾರೆ. ಎಲ್ಲ ಭಕ್ತರು ಹೊಟ್ಟೆ ತುಂಬ ತಿಂದು ಮಲ್ಲಯ್ಯ ಅನ್ಕೊಂತ ಮುಂದೆ ಹೋದ್ರೆ ಅದೇ ಇವರಿಗೆ ಮನಸ್ಸಿಗೆ ತೃಪ್ತಿ. ನೋಡಿ ಯಾವುದೇ ರೀತಿ ಹೊಲಸಾಟಿರ್ಲಾರ್ದನ್ನ ಸ್ವಚ್ಛವಾಗಿ ಎಷ್ಟು ಚಂದ ಅಡುಗೆ ರೆಡಿ ಮಾಡಾಕತ್ತಾರೆ ಇಲ್ಲಿ. ಇದು ದಾಸೋಹ ಎಷ್ಟು ವರ್ಷದಿಂದ ಮಾಡಾಕತ್ತೀರಿ? ಮತ್ತು ಇದು ಯಾವ ಊರು ಕಮಿಟಿ? ದಾಸೋಗ ಪ್ರಾಪರಾಗಿ ಇಲ್ಲಿದೆ ಹೇಳುದೇನು ಮೊದಲೇ ಹಿಡಿದು ಹೇಳಿದ್ರಿ? ಮೊದಲಿಕ್ಕಿಂತ ನೀವು ಎಲ್ಲಿಂದ ಮಾಡಾಕತ್ತೀರಿ? 2001ನೇ ಇಸ್ವಿಯಿಂದ ದಾಸೋಗ ಚಾಲು ಮಾಡಿದ್ವಿ. 2001ನೇ ಇಸ್ವಿಯಿಂದ ಅಂಬ್ಲಿಯಾಳ ಗಂಗನಪಳ್ಳಿ ಮಧ್ಯದಲ್ಲಿರುವ ದಾಮರ್ಲ ಕುಂಟದೊಳಗೆ ನಾವು ಮಾಡಿದ್ವಿ. ಅಲ್ಲಿದಿಂದ ಇಲ್ಲಿ ದಾಮರ್ಲ ಕುಂಟದಲ್ಲಿ ಮಾಡಿದ್ವಿ. ದಾಮರ್ಲ ಕುಂಟದಲ್ಲಿ ಮಾಡಿದ ಮ್ಯಾಗ ಅಲ್ಲಿದಿಂದ ನಾವು ಗಂಗನಪಳ್ಳಿ ತನಕ ನಾವು ನಡ್ಕೋತ ಬಂದಿದ್ವಿ. ಇಲ್ಲಿ ಎಲ್ಲ ಪಬ್ಲಿಕ್ಗಳು ರೆಸ್ಟ್ ಮಾಡಿದ್ರು. ರೆಸ್ಟ್ ಮಾಡಿದ ಕೂಡ ಇಲ್ಲಿ ಅಲ್ಪೋಪಾರದ್ದು ಪ್ರಾಬ್ಲಮ್ ಆಗತ್ತೆ. ಅಲ್ಪೋಪಾರ ಮಾಡೋಣ ಅಂಥೇಳಿ ಸ್ವ ಇಚ್ಛೆಯಿಂದ ನಾವು ಇದು ಮಾಡಿದ್ವಿ. ಜಗದ್ಗುರುಗಳ ಕಡೆ ಕೇಳ್ಕೊಂಡ್ವಿ. ನಾವು ಜಗದ್ಗುರುಗಳ ಲೆಟ್ರ್ ತೊಗೊಂಡು ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ಗ್ರ್ಯಾಂಟ್ ಮಾಡಿದ್ವಿ. ಅದಕ್ಕೆ ನಾಷ್ಟ ಮಾಡೋಣ ಅಂತೇಳಿ, ಅಲ್ಪೋಪಾರ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿ ದೊಡ್ಡ ದಾಸೋಹ ಮಾಡಿದ್ವಿ. ಎಷ್ಟು ವರ್ಷದಿಂದ ಮಾಡಾಕತ್ತೀರಿ ಇವಾಗ? ಈಗ 10ನೇ ವರ್ಷ ಇದೆ. 10ನೇ ವರ್ಷ. ಯಾವ ಊರದ್ರಿ ಇದು? ಬಿಜಾಪುರ. ಇದು ರೇಷನ್ದೆಲ್ಲ ಹೆಂಗೆ ಮಾಡ್ತಾರೆ ನೀವು? ರೇಷನ್ ಅಂದ್ರೇನು ದಾನಿಗಳು ಅದಾರ. ಒಂದೊಂದು ಮಿಲ್ದವ್ರು ಇರ್ತಾರೆ. ಮಿಲ್ದವ್ರ ಕಡೆನೂ ದಾನಿ ಮಾಡ್ತೀವಿ. ಮತ್ತು ಬಡವರು ಗಿಡವ್ರದ್ದು ಏನದ ಒಬ್ಬರೊಬ್ಬರು ನಮ್ಮ ಸರ್ವೆಂಟ್ಗಳು ಇರ್ತಾರೆ. ಈಗ ನಮ್ಮ ಸೇವೆ ಮಾಡೋ ಏನದಾರಲ್ಲ, ಒಬ್ಬರೊಬ್ರು ಒಂದೊಂದು ಬುಕ್ಕ ತೊಗೊಂಡು ಹೋಗಿ 3 ಮಂದಿ ಇದ್ದೀವಿ. ಅವ್ರಲ್ಲಿಂದ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತು ಭಕ್ತಾದಿಗಳು ಏನು ಮಾಡ್ತಾರೆ, ಡೊನೇಟು ಮಾಡಿರ್ತಾರೆ. ಆ ಡೊನೇಟ್ ಮಾಡಿದ್ರೊಳಗೆ ಏನೇನು ಬೇಕು ಅದನ್ನು ನಾವು
ಸೇವಪ್ಪ ಇದು ಮಾಡ್ಕೊಂಡು ಹೋಗ್ತೀವಿ. ಟೋಟಲ್ 10 ದಿನ ಸೇವಾ ಅಂತಂದ್ರೆ ಇದು ಅಮಾವಾಸ್ಯೆ ದೇವರ ಮಾಡ್ತಿರೋ ನಾ ಪಾಡ್ಯ ದಿನ ಮಾಡ್ತಿರೋ? ನಾವಿಲ್ಲಿ ಅಮಾವಾಸ್ಯೆ ಒಳಗೆ ಇಲ್ಲಿ ಏನು ಬರ್ತಿರ್ತಾರಲ್ರಿ, ಸ್ವಲ್ಪ ಲಿಮಿಟೆಡ್ ಒಳಗೆ ಬರ್ತಿರ್ತಾರೆ. ಅವ್ರಿಗೆ ಇಲ್ಲಿ ಹೋಗ್ಲಿಕ್ಕೆ ಪ್ರಾಬ್ಲಮ್ ಏನ್ರಿ ಆದರೂ ನಮ್ಮ ಗಾಡಿ ಸಲುವಾಗಿ ಅವರಿಗೆ ಪ್ರಸಾದ ತೊಗೊಂಡು ಅವ್ರಿಗೆ ಗಾಡಿ ಒಳಗೆ ಕರ್ಕೊಂಡು ಶ್ರೀಶೈಲಕ್ಕೆ ಹೋಗ್ತೀವಿ. ಏನ್ರಿ ಪ್ರಾಬ್ಲಮ್ ಇದ್ರೆ ನೀವು ಪ್ರಸಾದದ ವ್ಯವಸ್ಥೆ ಮಾಡ್ತೀರೋ ಮತ್ತೆ ಏನೇನು ವ್ಯವಸ್ಥೆ ಮಾಡ್ತೀರಿ ನೀವು? ಪ್ರಸಾದದ್ದು ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ ಇಲ್ಲಿ ಒಂದು 2-3 ಕ್ಯಾಂಪ್ ಅದಾವೆ, ಮೆಡಿಕಲ್ ಕ್ಯಾಂಪ್ ಅದಾವೆ. ಅವ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅದ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋ ಸಂಬಂಧ ಅವ್ರಿಗೆ ನಾವು ಹೇಳ್ತಿರ್ತೀವಿ ಈ ಮನುಷ್ಯಾಗ ಇದು ಆಗೈತಿ. ಅವ್ರು ತೆಲುಗುಗಳು ಮಾತಾಡ್ತಿರ್ತಾರೆ, ನಾವು ಇದು ಮಾಡ್ತಿರ್ತೀವಿ. ಅದ್ರೊಳಗೆ ಕನ್ವರ್ಷನ್ ಮಾಡ್ಕೊಂಡು ಹಿಂದಿ ಒಳಗೆ ಹೇಳ್ಬಿಡ್ತೀವಿ, ಈ ಪ್ರಾಬ್ಲಮ್ ಇದಾಗೈತಿ, ಇವ್ರದ್ದು ಇದನ್ನು ಮಾಡ್ಬೇಕು ಅಂತೇಳಿ. ವೆಂಕಟರೆಡ್ಡಿ ಅಂತ ಒಬ್ಬರು ಸೇವಾ ಅದ ಮೆಡಿಕಲ್ ಕ್ಯಾಂಪ್, ಅವರಿಗೆ ನಾವು ಸೇವೆ ಮಾಡೋದಕ್ಕೆ ನಾವು ಇದು ಮಾಡ್ತೀವಿ. ಅವ್ರದ್ದು ಉಚಿತ ಸೇವೆ ಇದು? ಉಚಿತ ಸೇವೆ. ಅವ್ರದ್ದು MBBS ಕಲಿಯೋ ಹುಡುಗರಿಗೆ ಅವರು ಟ್ರೈನಿಂಗ್ ಕೊಡ್ತಿರ್ತಾರೆ. ಆ ಟ್ರೈನಿಂಗ್ ಒಳಗೆ ನಮ್ಮದು ಒಂದು ಅಲ್ಪ ಸೇವೆ ಇರಲಿ ಅಂತ ಅವ್ರು ನಮ್ಗೆ ಬಂದು ಕೇಳ್ತಿರ್ತಾರೆ. ಅವ್ರಿಗೆ ನಾವು ಸೇವೆ ಮಾಡ್ಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲಾ, ಬಾಗಲಕೋಟೆ, ಬೆಳಗಾವಿ, ಸೋಲಾಪುರ ಎಲ್ಲ ಜಿಲ್ಲಾದವ್ರು ಬಂದಿರ್ತಾರೆ. ನಮ್ಮ ಮೆಡಿಕಲ್ ಹಿಂಗಾಗೈತಿ ಪ್ರಾಬ್ಲಮ್ ಅಂದ್ಕೊಳ್ಳಿ ಅವ್ರಿಗೆ ಭೇಟಿ ಮಾಡಿಸ್ತಾರೆ. ಭೇಟಿ ಮಾಡಿಸಿ ಅವರು ಉಚಿತ ಸೇವೆ ಅವರು ಮಾಡಿಕೊಡ್ತಾರೆ. ಒಂದು ವೇಳೆ ಏನೇ ಭಾಳ ತ್ರಾಸಿದ್ರು ಗೌರ್ಮೆಂಟ್ ಅವರು 108 ಗಾಡಿ ತಂದು ಅವರಿಗೆ ದವಾಖಾನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಥ್ಯಾಂಕ್ ಯು ಸರ್. ಮಲ್ಲೈ ಒಳ್ಳೇದು ಮಾಡ್ತೆ ಎಲ್ಲರಿಗೆ. ಇವಾಗ ನಾವು ಭೀಮನ ಕೊಳ್ಳಕ್ಕೆ ಬಂದೀವಿ ನೋಡ್ರಿ. ಇದು ಭೀಮನ ಕೊಳ್ಳ. ಬೆಳಗಿನ ಜಾವ ನಾವು ಭೀಮನ ಕೊಳ್ಳವನ್ನು ತಲುಪಿದ್ದೀವಿ. ಇದು ಶ್ರೀಶೈಲ ಪಾದಯಾತ್ರೆ ಒಳಗೆ ಇದೊಂದು ನಯನ ಮನೋಹರವಾದಂಥ ಒಂದು ಸ್ಥಳ ಇದು. ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಈ ಭೀಮನ ಕೊಳ್ಳದ ಇತಿಹಾಸವನ್ನು ನೋಡಬೇಕಾಗಿತ್ತಪ್ಪ ಅಂತಂದ್ರೆ, ದ್ವಾಪರ ಯುಗದೊಳಗು ಪಂಚಪಾಂಡವರು ದ್ರೌಪದಿ ಸಮೇತ ಏನು ವನವಾಸಕ್ಕೆ ಬಂದಿರ್ತಾರೋ ಅವಾಗ ದ್ರೌಪದಿಗೆ ಇಲ್ಲಿ ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆದಾಗ ಇಲ್ಲೆಲ್ಲಿ ನೀರು ಸಿಗೋದಿಲ್ಲ. ಆವಾಗ ಭೀಮ ತನ್ನ ಗದೆಯಿಂದ 3 ಸಾರಿ ನೆಲಕ್ಕೆ ಹೊಡೆದಾಗ ಈ ಭೀಮನ ಕೊಳ ಸೃಷ್ಟಿಯಾಗಿ ಇದರ ಒಳಗಿಂದ ನೀರು ಬರ್ತೈತಿ. ಆವಾಗ ಆ ನೀರು ಕುಡಿದು ದ್ರೌಪದಿ ತನ್ನ ದಾಹವನ್ನು ತೀರಿಸ್ಕೊಳ್ತಾಳೆ. ಹೀಗಾಗಿ ಇದಕ್ಕೆ ಭೀಮನ ಕೊಳ್ಳ ಅಂತೇಳಿ ಹೆಸರು ಬಂತು. ನೋಡ್ರಿ ಇದು ಎಷ್ಟು ದೊಡ್ಡದ ಗುಡ್ಡ. ಈ ಕಡೆಯಿಂದ ಗುಡ್ಡ ಹಿಡಿದು ಆ ಕಡೆ ಗುಡ್ಡ ಏರ್ಬೇಕು ರೀ. ಅದನ್ನು ಅದು ಕೈಲಾಸ ಬಾಗಲಕ್ಕೆ ಹೋಗೋದು ಮುಂದೆ. ನೋಡ್ರಿ ಜನ ಎಲ್ಲ ಎಷ್ಟು ಸಣ್ಣಗೆ ಇರಿಬಿ ಸಾಲು ಕಂಡಂಗೆ ಕಾಣ್ತಾರ. ನೋಡ್ರಿ ನನ್ನ ಕ್ಯಾಮ್ರಾ ಒಳಗೆ ಜೂಮಿಗೆ ಕಾಣೋಲ್ರಾಗ್ಯಾರ ಮಂದಿ. ಜೂಮ್ ಮಾಡಿದ್ರು ಅಷ್ಟು ದೊಡ್ಡದು ಗುಡ್ಡಿದು. ನೋಡ್ರಿ ಇರ್ಬಿ ಸಾಲದಂಗೆ ಹೋಗ್ತಾರೆ ಮಂದಿ ಎಲ್ಲ. ಇದು ರಾತ್ರಿನೂ ಹಿಂಗೆ ಹೋಗ್ತಿರ್ತಾರೆ ಮಂದಿ. ನೋಡ್ರಿ ಇಂಥವ್ರಾಗ ಒಬ್ಬರು ಮರಗಾಲ ಕಟ್ಕೊಂಡು ಹೊಂಟಾರ ನೋಡ್ರಿ. ಇಲ್ಲೊಬ್ರು ಮರಗಾಲದವರು, ಸಣ್ಣ ಹುಡುಗರು, ದೊಡ್ಡವರು, ಮುದುಕರು ಅಂತ ಒಂದು ಕಠಿಣವಾದಂಥ ಹಾದಿ ಒಳಗೆ ಮಲ್ಲಯ್ಯ ಅನ್ಕೋತ ಮಲ್ಲಯ್ಯನ ಮೇಲೆ ಭಕ್ತಿಯಿಂದ ಹೋಗ್ತಾರೆ ಎಲ್ಲರೂ. ನೋಡ್ರಿ ಕೆಳಗಡೆ ಸ್ವಲ್ಪ ನೀರು ಅದಾವು. ನೋಡ್ರಿ ಇಲ್ಲಿ ಕಾಣಾಕ್ತಾರೆ ನೋಡ್ರಿ ಮಂದಿ. ಇದು ಮ್ಯಾಗ ಏರುವಂಥದ್ದು, ಕೈಲಾಸ ಬಾಗಲ ಏರುವಂಥದ್ದು ಇದು. ಇದು ಈ ಕಡೆ ಭೀಮನ ಕೊಳ ಇಳಿದು ಈ ಕಡೆ ಮತ್ತೆ ಒಂದು ಗುಡ್ಡ ಏರೋದು ಈ ಥರ ಇದು. ಇದು ಕೈಲಾಸ ಬಾಗಲ ಹತ್ತುವಂಥ ದೃಶ್ಯ ನೋಡ್ರಿ. ಇಷ್ಟಿಗೆ ಕಡಿಬಾಗಲಿಂದ ನಾವು ಇಲ್ಲಿವರೆಗೂ ನಡ್ಕೋತ ಬಂದಿದ್ದು
ಕೈಲಾಸ ಬಾಗಿಲು ಮುಟ್ಟಿದ ತಕ್ಷಣ ಎಲ್ಲ ಮರೆತು ಬಿಡ್ತೀವ್ರಿ ಹಿಂದೆ ನಡೆದಂಥ ನೋವು ಎಲ್ಲನೂ. ಅದು ಒಂದು ಮಲ್ಲಯ್ಯನ ಪವಾಡ ಮೇಯ್ನಿ. ಆ ಕೈಲಾಸ ಬಾಗಿಲು ಒಂದು ಸ್ಥಳದ ಒಂದು ಮಹತ್ವ ಅದು. ಕ್ಲಿಯರ್ ಅದಲ್ಲ ಫೋನ್ ಕ್ಯಾಮ್ರಾ. ಓ ಎಷ್ಟು ಕ್ಲಿಯರ್ ಅದ ನೋಡ್ಗ. ಇದು ನೋಡ್ರಿ ಬಸವಣ್ಣ, ಇದಕ್ಕೆ ಕಂಟ್ಲಿ ಎತ್ತು ಅಂತೇಳಿ ಕರೀತಾರೆ. ಇದ್ರ ವಿಶೇಷತೆ ಏನಪ್ಪ ಅಂತಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂಥ ಹಾದಿ ತೋರಿಸಿರುವಂಥದ್ದೇ ಕಂಟ್ಲಿ ಎತ್ತ ಅಂತೇಳಿ ಹೇಳ್ತಾರೆ. ಇದು ಪ್ರತಿ ವರ್ಷವೂ ಊರಿನಿಂದನೂ ಇದನ್ನು ಕರ್ಕೊಂಡ್ಬರ್ತಾರೆ ಕಂಟ್ಲಿ ಎತ್ತ. ಇದು ಯಾರೂ ಇರ್ಲಿಕ್ಕಂದ್ರೂ ಸಹಿತ ಹಿಂದೆ ಯಾರೂ ಇರ್ಲಿಕ್ಕಂದ್ರೂ ಆ ಸ್ಥಾನೀಯ ಬಂದು ಶ್ರೀಶೈಲ ಮುಟ್ಟುವಂಥದ್ದು ಕಂಟ್ಲಿ ಎತ್ತ ಆ ಕೆಲಸ ಮಾಡ್ತಾವೆ. ಅದೇ ಎಲ್ಲರಿಗೂ ದಾರಿ ತೋರಿಸಿರುವಂಥದ್ದು ಮುಂಚೆಗೆ. ಅದು ಅವಾಗಿನಂತೂ ಬಂದಂಥ ಒಂದು ವಾಡಿಕೆ ಐತಿ. ಇವರು ನೋಡ್ರಿ, ಇವರು ಜಂಗಮರು, ಇವರಿಗೆ ಕಾಯಕ ಜಂಗಮರು ಅಂತ ಹೇಳ್ತಾರೆ. ಜಂಗಮರೊಳಗೆ 3 ಪ್ರಕಾರ ಬರ್ತಾವೆ: ಮೇಡು ಜಂಗಮ, ಮಾಲು ಜಂಗಮ, ಬುಡಗ ಜಂಗಮ ಅಂತೇಳಿ. ಇವರು ಮಾಲು ಜಂಗಮ ಸಮಾಜಕ್ಕೆ ಸೇರಿರುವಂಥವ್ರು. ಮುಳ್ಳಿನ ಅವಗಿ ಮೇಲೆ ನಿಂತು ತಮ್ಮ ಕಾಯಕವನ್ನು ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಮನವಿ ಎಲ್ಲ ಶ್ರೀಶೈಲ ಮಲ್ಲಿಕಾರ್ಜುನನ ಪಾದಯಾತ್ರೆಗಳ ಪರವಾಗಿ ಎಲ್ಲ ಶ್ರೀಶೈಲ ಪಾದಯಾತ್ರೆಗಳಿಗೆ ಮಾಡುವಂಥ ಒಂದು ಮನವಿ ಏನಪ್ಪ ಅಂತಂದ್ರೆ, ಯಾರು ಕೂಡ ಇಲ್ಲಿ ಭೀಮನಕೊಳ್ಳದಾಗ ಚಪ್ಪಲ್ಗಳನ್ನ ಬಿಟ್ಟು ಹೋಗಬಾರ್ದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಂಬಿ ಬರ್ತಾವೆ, ಕಂಟ್ಲಿ ಎತ್ತು ಬರ್ತಾವೆ, ಸೊಲ್ಲಾಪುರ ಸಿದ್ದರಾಮೇಶ್ವರ ಪಾಲಿಕೆ ಬರ್ತೈತಿ, ಕಂಬಿ ಬರ್ತಾವೆ. ಇದು ಒಂದು ಪಾಪದ ಕೆಲಸ ಆಕತ್ತಿ. ಇದ್ರ ಮ್ಯಾಗ ಹಿಂಗೆ ಇಲ್ಲಿ ಚಪ್ಪಲ್ ಬಿಟ್ಬಿಟ್ಟು ಹೋಗೋದು. ಈಗ ಯಾಕಂದ್ರೆ ಇದು ಕೈಲಾಸ ಬಾಗಿಲಕ್ಕೆ ಹೋಗೋ ಹಾದೈತಿ. ಇಲ್ಲಿ ಹೋಗಿದ್ದು ಒಂದು ಪಾಪದ ಕೆಲಸ. ಇದು ಯಾವುದೇ ಒಂದು ಪದ್ಧತಿ ಮಾಡಿಬಿಟ್ರದನ್ನ ಇಲ್ಲಿ ಚಪ್ಪಲ್ ಬಿಟ್ಟು ಹೋಗೋದು. ದಯವಿಟ್ಟು ಯಾರು ಚಪ್ಪಲ್ ಬಿಟ್ಟು ಹೋಗ್ಬಾರ್ದು ಇಲ್ಲಿ. ಇದರಿಂದ ಇನ್ನೂ ಪಾಪ ಜಾಸ್ತಿ ಆಗುತ್ತೆ. ಇದು ಒಳ್ಳೆಯ ಕೆಲಸ ಅಲ್ಲಿದು. ಮತ್ತು ನಡ್ಕೋತ ಹೋಗೋಕ್ಕೂ ಸಹಿತ ಅದು ತುಂಬ ತೊಂದರೆ ಆಗ್ತದೆ. ಕಾಲು ಜರ್ಜಾಡ್ತಾವೆ ಇಲ್ಲಿ ಚಪ್ಪಲ್ ಬಿಟ್ಟು ಹೋದ್ರೆ. ದಯವಿಟ್ಟು ಯಾರು ಚಪ್ಪಲ್ ಬಿಟ್ಟು ಹೋಗ್ಬೇಡ್ರಿ ಇಲ್ಲಿ. ನೋಡ್ರಲ್ಲಿ ಯಾವ ನಮ್ಮನ್ನು ಚಪ್ಪಲ್ ಬಿಟ್ಟಾರ, ಏನು ಸುದ್ದಿ. ಬರ್ರಿ, ಇವತ್ತು ನಾವು ಬಂದೀವಿ ಶ್ರೀಶೈಲದಲ್ಲಿರುವಂಥ ಶ್ರೀಶೈಲದ ಗ್ರಾಮ ದೇವತೆ ಆಗಿರುವಂಥ ಶ್ರೀ ಅಂಕಾಳಮ್ಮ ದೇವಸ್ಥಾನಕ್ಕೆ. ಇದು ಪಾದಗಟ್ಟಿಯಿಂದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವಂಥ ಹಾದಿ ಒಳಗೆ ಎಡಕಿನ ಸೈಡ್ ಐತಿದು. ತುಂಬ ಪುರಾತನವಾದಂಥ, ತುಂಬ ಶಕ್ತಿಶಾಲಿಯಾದಂಥ, ಸುಂದರವಾದಂಥ ದೇವಸ್ಥಾನ ಐತೆ ನೋಡ್ರಿ ಇದು. ನೋಡ್ರಿ, ಇದೇ ಅಂಕಾಳಮ್ಮನ ದೇವಸ್ಥಾನ. ಇದು ಶ್ರೀಶೈಲದ ಗ್ರಾಮ ದೇವತೆ. ಇಲ್ಲಿ ಅಲಂಕಾರದು ಭಾಳ ಚಂದ ಮಾಡಿರ್ತಾರೆ ರೀ. ಇದು ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ನೋಡೋಕೆ ಭಾಳ ಚಂದ ಐತಿ. ಇಲ್ಲಿ ಯಾರು ಹೋಗಿಲ್ಲ ಒಮ್ಮೆ ಹೋಗಿ ಅಮ್ಮಂದು ದರ್ಶನ ತೊಗೊಂಬರ್ರಿ. ಆ ದೇವಿ ಮೂರ್ತಿನ ನೋಡಿದ ತಕ್ಷಣ ಮನಸ್ಸಿಗೆ ಒಂದು ಹಳವಾರ ಅನಿಸುತ್ತಾ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ದೇವಿ ಅದಾಳ ನೋಡ್ರಿ. ಭಾಳ ಚಂದದ ದೇವಿ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್.
ತಕ್ಷಣವೇ ನಮ್ಮದಾಗಿ KSRTCಗಾಗಿ ಮತಕೇಶ್ವರದಲ್ಲಿ ದೊಡ್ಡಪ್ಪನ ಪೂಜಾರಿ ಸಾಕಿನ ಬಾಡಿಗೆ ಎಲ್ಲಿದ್ರು ಮೊಬೈಲ್ ಹಾಕ್ರು ಅಂತ ಬಂದಿರ್ಬೇಕು. ಶಾಂತಮ್ಮ ಬಾಡಿಗೆ ಮೊಬೈಲ್ ಬಂದಿರ್ಬೇಕು. ಕಾಶ್ಮೀರ ಕಾಣಕ್ಕೂರ್ ಎಲ್ಲಿದ್ರು ಬರ್ಬೇಕು. ಇಲ್ಲಿ ಬರ್ರಿ. ಬರ್ರಿ ಈಗ ಬಯಲು ವೀರಭದ್ರ ದೇವ್ರದ್ದು ದರ್ಶನ ತಗೊಳ್ಳಂತ. ಈ ಬಯಲು ವೀರಭದ್ರ ದೇವ್ರ ವಿಶೇಷತೆ ಏನಪ್ಪ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ದೇವಸ್ಥಾನ ಇಲ್ಲ, ಯಾವುದು ಸೈಡಿಗೆ ಗೋಡಿಲ್ಲ ಮತ್ತು ಮೇಲ್ಗಡೆ ಯಾವುದು ಛತ್ತಿಲ್ಲ. ಇದು ಬಯಲಾಗ ಇರೋದ್ರಿಂದ ಇದಕ್ಕೆ ಬಯಲು ವೀರಭದ್ರ ದೇವ್ರು ಅಂತ ಕರೀತಾರೆ. ಇದ್ರದ್ದು ವಿಶೇಷತೆ ಸಾಕಷ್ಟು ಅದಾವೆ ರೀ. ಈಗ ನಾವು ಕಡಿಬಾಗಲು ಈರನ್ನು ಏನು ನೋಡಿದ್ದೀವಲ್ಲ, ಆ ಕಡಿಬಾಗಲು ಈರನ್ನು ಸಂಪೂರ್ಣ ನಲ್ಲಮಲ ಅರಣ್ಯ ಪ್ರದೇಶವನ್ನು ಕಾಪಾಡ್ತಾನೆ, ಅದು ರಕ್ಷಕ ಆಗಿರ್ತಾನೆ. ಈ ಬಯಲು ವೀರಭದ್ರ ದೇವರು ಶ್ರೀಶೈಲಕ್ಕೆ ಸಂಪೂರ್ಣವಾದ ರಕ್ಷಣೆ ಇವಂದೈತಿ. ಶ್ರೀಶೈಲವನ್ನು ಕಾಯುವಂಥ ಬಯಲು ವೀರಭದ್ರ ದೇವರು. ಇನ್ನೊಂದು ಇದು ವಿಶೇಷತೆ ಏನಪ್ಪ ಅಂತಂದ್ರೆ, ಇಲ್ಲಿ ಕೆಲವೊಂದಿಷ್ಟು ದಿನ ವಸ್ತಿ ಮಾಡಿದೀವಿ ಅಂತಂತಂದ್ರೆ, ವಸ್ತಿ ಮಾಡಿ ಇಲ್ಲೇ ಮಲ್ಕೊಂಡು ರಾತ್ರಿ ಶಿವನಾಮ ಸ್ಮರಣೆ ಜಪ ಮಾಡಿದೀವಿ ಅಂತಂದ್ರೆ ನಮಗೆ ಈ ಮೊದಲಿನ ಕಾಲದಾಗಿಂದ ಏನು ಬಂದಿರ್ತಾವೆ ನಮ್ಮ ಹಿರಿಯರಿಂದ ನಮಗೆ ರೋಗಗಳು ಅವೆಲ್ಲ ನಿವಾರಣೆ ಆಕ್ಕಾವ ಅಂತೇಳಿ ಇಲ್ಲಿ ಒಂದು ಪ್ರತೀತಿ ಐತಿ. ಇದು ತುಂಬ ಶಕ್ತಿಶಾಲಿ ಆದಂಥ ಹಿರನ್ ದೇವ್ರ. ಶ್ರೀಶೈಲಕ್ಕೆ ಬಂದ ಮೇಲೆ ತಪ್ಪದೆ ಬಯಲು ವೀರಭದ್ರ ದೇವ್ರ ದರ್ಶನ ತಗೋರಿ. पत्ता खाली बड़ा बड़ा राम
ಇದು ಪಾತಾಳಗಂಗಿ ರೋಡು ನೋಡ್ರಿ. ಎಲ್ಲ ಜನನೂ ಪಾತಾಳಗಂಗಿಗೆ ಜಳಕ ಮಾಡಕ್ಕೆ ಹೊಂಟಾರ. ಈಗ ಶ್ರೀಶೈಲಾಗಿರುವಂಥ ಪಾತಾಳಗಂಗಿ ರೋಡ್ ಇದು. ಹಿಂಗೆ ತಳಗೆ ಹೋದ್ರೆ ಪಾತಾಳಗಂಗಿ ಬರ್ತೈತಿ. ಇದು ಪಾತಾಳಗಂಗಿಗೆ ಹೋಗುವಂಥ ರಸ್ತೆ ಒಳಗಿರುವಂಥ ಬಲಗಡೆ ಇರುವಂಥ ದೇವಸ್ಥಾನ. ಇದು ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ. ಇದು ಭಾಳ ಪುರಾತನವಾದಂಥ ದೇವಸ್ಥಾನ ಐತಿ. ಈ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡ್ಲಾರ್ದವ್ರು ಇಲ್ಲಿ ಮಾಡ್ಕೊಂಡ್ಬಿಡ್ರಿ. ಇದು ಪಾತಾಳಗಂಗಿ ಹೋಗೋ ರೋಡ್ನಾಗ ಎಡಗಡೆ ಸೈಡ್ ಆಂಜನೇಯ ಸ್ವಾಮಿ ಟೆಂಪಲ್ ಇದು. ಇಲ್ಲೇ ಮಕ್ಕಳು ರಾಮ ಲಕ್ಷ್ಮಣ ಸೀತಾದೇವಿನೂ ಅದಾರ ನೋಡ್ರಿ ಇಲ್ಲೇ ಇದಾಗ. शिव
ಸಂಬ ಶಿವಗಾರುತಿ ಬೆಳಗುವೆ ಆರುತಿ ಹರನಿಗೆ ಮೂರುತಿ ಶಂಕರಗ ಆರುತಿ ಹರನಿಗೆ ಮೂರುತಿ ಶಂಕರಗ ಆರುತಿ ಬೆಳಗುವೆ ಸಂಬ ಶಿವಗಾರುತಿ ಬೆಳಗುವೆ ಆರುತಿ ಬೆಳಗುವೆ ಸಂಬ ಶಿವಗಾರುತಿ ಬೆಳಗುವೆ ವಿಶಾಖ ಬೆಳಗುವೆ ಈಶಾಗ ಮಾಮಲ್ಲೇಶಾಗ ಕೊಡೆಕಲ್ಲ ಬಸವಗ ಬೆಳಗುವೆ ಸಂಬ ಶಿವಗಾರುತಿ ಬೆಳಗುವೆ ಮಾರಗ ಬೆಳಗುವೆ ಕೂಡಲ ಸಂಗಗ ಬೆಳಗುವೆ ಲಿಂಗಗ ಸಂಗಗ ಕೈಲಾಸರನಿಗೆ ಆರುತಿ ಬೆಳಗುವೆ ಸಂಬ ಶಿವಗಾರುತಿ ಬೆಳಗುವೆ ಮಲ್ಲಿಕಾರ್ಜುನಗ ಬೆಳಗುವೆ ಉಪರಾಧಿ ಸಂಗಮಗ ಬೆಳಗುವೆ ಉಪರಾಧಿ ಸಂಗಮ ನಂದಿ ಬಸವೇಶ್ವರ ಉಪರಾಧಿ ಸಂಗಮ ನಂದಿ ಬಸವೇಶ್ವರ ಬೆಳಗುವೆ ಸಂಬ ಶಿವಗಾರುತಿ ಬೆಳಗುವೆ ಮಾರುತಿ ಬೆಳಗುವೆ ಸಂಬ ಶಿವಗಾರುತಿ ಬೆಳಗುವೆ ಓಂ ನೀವಡಿಗಡೆ ಕೊರನು ಕೊರನುದಯ ನೀವಡಿಗಡೆ ಕೊರನು ಅಯನೋದಯ ನೀವಡಿಗಡೆ ವಿಶ್ವ ಅಮೃತೋದಯ ನೀವಡಿಗಡೆ ಏನುಂಟು ಏನಿಲ್ಲವೇ ಕೂಡಲ ಸಂಗಮ ದೇವ ಓಂ ಯಜ್ಞೇನ ದಿನದಂತು ದೇವಃ ತಾನಿ ಧರ್ಮಾಣಿ ಮನ್ಯಾಸನ ತೇನಾಂತ ಮಹಿಮಾನ ಸಚತುರ್ಮಿ ಸಾಧ್ಯ ಸಂತಿ ದೇವ ಸಾಂಬ ನಮಃ ಪಾರ್ವತಿ ಶಿವ ನಮಃ ಜಗತ್ अन्नपूर्णे सदापूर्णे शंकरपार्वती ज्ञानवैराग्य संतत्यं विद्यान्ते च पार्वती माता च पार्वती देवी पिता देवो महेश्वरः बान्धवा शोभकृता च सुरेशो भवनत्रयं साम्बजय नमः पार्वती ಮಾಡ್ತಿರ್ಬೇಕ್ರಿ ಜೈನಂ ಪಾರ್ವತಿ ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ, ಇವತ್ತು ನಾವು ಹೊಂಟೀವಿ ಶ್ರೀಶೈಲದಾಗ. ಇಲ್ಲೊಬ್ಬರು ಸಾಕ್ಷಾತ್ ಮಲ್ಲೇನ ಸ್ವರೂಪ ಆದಂಥ ಒಬ್ಬರು ತಪಸ್ವಿಗಳು ಅದಾರ. ಅವ್ರ ದರ್ಶನ ತಗೊಳ್ಳು. ನೀವು ದರ್ಶನ ತಗೋರಿ. ಇವರು ಈ ಕಾಡಿನೊಳಗೆ ಒಂದು ಗುಡಿಸಲು ಹಾಕ್ಕೊಂಡು ಇಲ್ಲಿ ಒಂದು ಆಶ್ರಮ ಮಾಡ್ಕೊಂಡು ಇಲ್ಲಿ ಅದಾರ ಇವರು. ನೋಡಕ್ಕೆ ಒಂದು ಟೈಪ್ ನಾಗ ಸಾಧು ಟೈಪ್ ಅದಾರ ಸ್ವಾಮಿಗಳು ಇವರು. ನೋಡ್ರಿ, ಎಲ್ಲ ಜನ ಹೋಗಿ ಒಳಗೆ ಹೋಗಿ ಹೊರಗೆ ಬರಕತ್ತಾರ. ನೋಡ್ರಿ, ಇವರೇ ನೋಡ್ರಿ ಅವರು ಸ್ವಾಮಿಗಳು. ಇವರೇ ಬಾಬಾ. ಮುಂದಿನ ದಿನಗಳಲ್ಲಿ ಇವ್ರದ್ದೇ ಒಂದು ಸಪ್ರೇಟ್ ಎಪಿಸೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ, ಶ್ರೀಶೈಲ ಯಾತ್ರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಸಪ್ರೇಟ್ ಒಂದು ಇಂಟರ್ವ್ಯೂದ ಎಪಿಸೋಡ್ ಅಪ್ಲೋಡ್ ಮಾಡ್ತೀನಿ. ಓಂ ಗುರು ಬ್ರಹ್ಮ ಓಂ ಗುರು ವಿಷ್ಣು ಗುರು ಮಹೇಶ್ವರಾಯ ನಮಃ. ಓಂ ಗುರು ಬ್ರಹ್ಮ ಓಂ ಗುರು ವಿಷ್ಣು ಗುರು ಮಹೇಶ್ವರಾಯ ನಮಃ. ಓಂ ಗುರು ಬ್ರಹ್ಮ ಓಂ ಗುರು ವಿಷ್ಣು ಗುರು ಮಹೇಶ್ವರಾಯ ನಮಃ. ಓಂ ತ್ರಿಮೂರ್ತಿವಾದ ಓಂ ಶ್ರೀಮಾತಾರ ಓಂ ಕುಲಮಾತಮ್ಮ ಸರಸ್ವತಿ ಮಾತಾ ಜ್ಞಾನ ಮಾತಾ ಲೋಕಮಾತಾ ಧನಲಕ್ಷ್ಮಿ ಧನಲಕ್ಷ್ಮಿ ಸಂಪ್ರಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಮಾತಾ ಗಾಯತ್ರಿ ಮಾತಾ ಸಾವಿತ್ರಿ ಮಾತಾ ಶಾರದಾ ಮಾತಾ ಕನಕದುರ್ಗ ಮಾತಾ ಆದಿಶಕ್ತಿ ಮಾತಾ ಶಕ್ತಿ ಲೋಕಮಾತಾ. ಓಂ ಶ್ರೀ ಕಾಶಿ ಮುಖೋದ್ಯೋತಿನ ಸರ್ವೇಶ್ವರ ಪರಮೇಶ್ವರ ಕರ್ಣಮಯ ಧನ್ಮಯ ಸಮ. ಓಂ ಶ್ರೀ ಕಾಶಿ ಮುಖೋದ್ಯೋತಿನ ಅನ್ನಪೂರ್ಣೇಶ್ವರಿ ಮಾತಾ ಮಾ ಕಾಶಿ ವಿಶಾಲಾಕ್ಷ ಮಾತಾ ಅಮ್ಮ ಪಾರ್ವತಿ ಬಚ್ಚ ಆತ್ಮನಿರ್ಮ. ಓಂ ಶ್ರೀ ಕಾಶಿ ಮುಖೋದ್ಯೋತಿನ ಓಂ ದೇವಾಡಿ ಮಾತಾರ ಮುಖೋದ್ಮುಖ ತಂದೆ ನೀವು ಪಾಲ್ಪಟ್ಟು ಪಂಚಾಮೃತ ತಂದೆ ಜೀವನೇ ಶ್ರೀರಾಮ ತಂದೆ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಓಂ ಶ್ರೀ ವೇಣು ಮಾತಾಡ ಓಂ ಶ್ರೀ ಮೂರ್ತಿವಾದ ಓಂ ಕುಲಂಬಾತಮ್ಮ ಸರಸ್ವತಿ ಮಾತಾ ಜ್ಞಾನ ಮಾತಾ ಲೋಕಮಾತಾ ಧನಲಕ್ಷ್ಮಿ ಧನಲಕ್ಷ್ಮಿ ಸಂಪ್ರಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಮಾತಾ
ಓಂ ಗುರು ಬ್ರಹ್ಮ ಓಂ ಗುರು ವಿಷ್ಣು ಓಂ ಗುರು ಮಹೇಶ್ವರಾಯ ನಮಃ ಓಂ ಗುರು ಬ್ರಹ್ಮ ಓಂ ಗುರು ವಿಷ್ಣು ಓಂ ಗುರು ಮಹೇಶ್ವರಾಯ ನಮಃ ಓಂ ಗುರು ಬ್ರಹ್ಮ ಓಂ ಗುರು ವಿಷ್ಣು ಓಂ ಗುರು ಮಹೇಶ್ವರಾಯ ನಮಃ ಓಂ ಶ್ರೀ ಮೂರ್ತಿಲಾದ ಓಂ ಶ್ರೀ ಮಾತ್ರಾದ ಓಂ ಭೂದೇವಿ ಮಾತಾ ಕಾಶ್ಮೀರ ಮಾತಾ ಪಾತಾಳಂಗ ಭವನಿ ಮಾತಾ ಕೃಷ್ಣೇಂದ್ರ ಮಾತಾ ಧರ್ಮದೇವತಾ ಬರಮಣ ಮಾತಾ ಮಹಾದೇವ ಶ್ರೀಮರಿ ಮಲ ಮಾತಾ ಅನ್ನಪೂರ್ಣೇಶ್ವರಿ ಮಾತಾ ಮಹಾಪಾರ್ವತಿ ಪತಿ ಆತ್ಮನಾರಾಯಣ ಓಂ ಕೈಲಾಸ ಗಿರಿವಾಸ ಮಲ್ಲಿಕಾರ್ಜುನ ಸ್ವಾಮಿ ನಿವಾಸ ಮುಕ್ಕೋಡ್ ಜ್ಯೋತಿರಂಗಲ್ ಓಂ ಆತ್ಮನಾರಾಯಣ ಓಂ ಮುಕ್ಕೋಡ್ ಜ್ಯೋತಿರಂಗಲ್ ಓಂ ಸಾಚಿ ಗಣಪತಿ ನಾಯನ ಓಂ ಕೀರ್ತಿ ಗಣಪತಿ ನಾಯನ ಓಂ ಕೀರ್ತಿ ಗಣಪತಿ ನಾಯನ ಓಂ ಭೋಜ ಗಣಪತಿ ನಾಯನ ಓಂ ಲಕ್ಷ್ಮೀ ಸರಸ್ವತಿ ನಾಯನ ಓಂ ಲಕ್ಷ್ಮೀ ಸರಸ್ವತಿ ನಾಯನ ಓಂ ಲಕ್ಷ್ಮೀ ಸರಸ್ವತಿ ನಾಯನ ಓಂ ಸುಬ್ರಹ್ಮಣ್ಯ ಸ್ವಾಮಿ ನಾಯನ ಓಂ ಸುಬ್ರಹ್ಮಣ್ಯ ಸ್ವಾಮಿ ನಾಯನ ಓಂ ಸುಬ್ರಹ್ಮಣ್ಯ ಸ್ವಾಮಿ ನಾಯನ ಓಂ ಅಯ್ಯಪ್ಪ ಸ್ವಾಮಿ ನಾಯನ ಓಂ ಅಯ್ಯಪ್ಪ ಸ್ವಾಮಿ ನಾಯನ ಓಂ ಅಯ್ಯಪ್ಪ ಸ್ವಾಮಿ ನಾಯನ ಓಂ ಪಾರ್ವತಿ ಪತಿ ಮುಖ್ಯಧರ ದೇವನ್ ಜ್ಯೋತಿ ಮುಖ್ಯಧರ ದೇವನ್ ಮಾತ್ರ ಮುಖ್ಯಧರ ಮುಕ್ಕೋಟ್ ಮುಖ್ಯಧರ नेपाल पंचामृतम संजीव पंचम पदार्थ सर्वग्रह सर्वग्रह जय जय जला सुखी भवन मुक्ति भवन दर्शन दर्शन शुभम शुभम जय जय అంతే ఇంకెక్కువ ఏమి ఇదే లేదు మీరు కిరీటాలు పెట్టక్కర్లేదు మీకు మంచి జరిగితే మీరు ఆ మాట చెప్తే నాకు ఆనందం అంతే నేను సంతోషపడేది నేను చేసేది మానవ సేవ మీ ఇష్టము ఓం నమ శివాయ చాయ్ పెడతా తాగేసిపోండి ಸ್ವಲ್ಪ ಮದುವೆ ಅವರೆಲ್ಲ ವಿಡಿಯೋ ಮಾಡ್ತಾರೆ ನೀವು ಮಾಡಿ ಓಂ ನಮಃ ಶಿವಾಯ Side, 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 side. जय मंगलम जय जगन्नाथ महाराज की जय। कर्पूरारुति बेळगिरे कारुण्यमुद देवगे कर्पूरारुति बेळगिरे कारुण्यमुद देवगे नीलकंदर निगम गोचर बालचंद्राभरणगे बाले बलिदनु हार सहितनु लोलसी दुरोरायगे कर्पूरारुति बेळगिरे कारुण्यमुद देवगे स्वारिजोद्भव शिरमहरिगनु महार महादेवगे
भगवन् विश्वेश्वराय महादेवाय त्र्यंबकाय कर्णाटकाय जगाधिकाराय कालाग्निरुद्राय नीलकंठाय मृत्युंजयाय सर्वेश्वराय स्वाहाय श्रीमन्महादेवाय नमः। यस्यो नाम रूपाभ्यां या देवी सर्वमंगलात्रयो संस्वार्थं सां सर्वतो जय मंगलम देव पार्वतीश्वरमणि जगद्गुरु पंचाचार्य महाराज की जय। सहित मल्लिकार्जुन महाराज की जय। श्रीमद् जगद्गुरु डॉक्टर चंडसिद्धराम पंडिताराध्य शिवाचार्य महाराज की जय। जय मंगलम जय पार्वतीश्वर। जय मंगलम जय पार्वतीश्वर महादेव। ಸರ್ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳೋದಿದೆ ಬರ್ರಿ ಹಿರಿಯರ ಈ ಕಡೆ ಬರ್ರಿ. ಮಲ್ಲಯ್ಯನ ನೋಡೋಣ ಬನ್ನಿ, ಎಲ್ಲ ಮಂಗಳ ದೊಡೆಯ ಬಲ್ಲಿದನೋ ಚನ್ನ ಮಲ್ಲ. ಎಲ್ಲ ಮಂಗಳ ದೊಡೆಯ ಬಲ್ಲಿದನೋ ಚನ್ನ ಮಲ್ಲ. ಅನ್ನದಾನ ಬೋಳ ಮಲ್ಲ, ಚಿನ್ನದ ಗುಡಿ ಚನ್ನ ಮಲ್ಲ. ಚಿನ್ನದ ಗುಡಿ ಚನ್ನ ಮಲ್ಲ. ಎದೆ ನೋಡಿದರ ತಾನಲ್ಲ, ತಾನಂಬಿದ ಭಕ್ತರಿಗಾನಲ್ಲ. ಎದೆ ನೋಡಿದರ ತಾನಲ್ಲ, ತಾನಂಬಿದ ಭಕ್ತರಿಗಾನಲ್ಲ. ಉದಯ ತೋಡಿನ ಮನವ ಮದನಾಗಿ ಶಿವಶರಣಾನ. ಕದಳಯ್ಯ ಮನದೊಡೆಯನ ನೆನೆದರ ಪದವಿ ಕಾಣು ಚಂದ ಮಲ್ಲ. ಬಾಳಯ್ಯ ಮನದೊಡೆಯನ ನೆನೆದರ ಪದವಿ ಕಾಣು ಚಂದ ಮಲ್ಲ. ಭಕ್ತರಿಂದ ಸತ್ಗುರುವಿನ ಪಾದಂ ಹರಕೆಯದಿಂದ ನೆನೆ ಮನವ. ಮಲ್ಲೇಶನ ಪಾದವ ನೆನೆದರ ಮಾಡಿದ ಪಾಪ ಪರಿಹಾರ. ಮಲ್ಲೇಶನ ಪಾದವ ನೆನೆದರ ಜನ್ಮದ ಪಾಪ ಪರಿಹಾರ. ನೆನೆದರ ಗೋಳರಾಯನ ಚೋಳನ ಹೊಲಮಣಿ ನೆರೆದವನ. ಏನು ಕೊಡುವನೋ ಮಲ್ಲಯ್ಯ.
ನಂದರ ಕುದುರೆ ಛತ್ರಗೆ ಸಂಪತ್ತ ಕೊಡುವನ ಮಲ್ಲಯ್ಯ ನಂದರ ಕುದುರೆ ಛತ್ರಗೆ ಸಂಪತ್ತ ಕೊಡುವನ ಮಲ್ಲಯ್ಯ ಏ ಧನವ ಕೊಡುವ ಧಾನ್ಯವ ಕೊಡುವ ಸಿರಿಯ ಕೊಡುವ ಸಂಪತ್ತ ಕೊಡುವ ಸಿರಿಯ ಕೊಡುವ ಸಂಪತ್ತ ಕೊಡುವ ತಾಡುವ ಬಾಲನ ಕೊಟ್ಟರ ನಿಮ್ಮ ಧರ್ಮ ಚಂದ ಜೋ ಎಂಬುವ ಕಂದನ ಕೊಟ್ಟರ ನಿಮ್ಮ ಧರ್ಮ ಚಂದ್ರಮಲ್ಲ ಏ ಮಕ್ಕಳಲ್ಲಿ ಎತ್ತುಕೊಂಡು ತಲೆಯಲ್ಲಿ ಬಂದಳು ಎನ ಶಿವನ ಮಳೆಯಲ್ಲಿ ಬಂದಳು ಎನ ಶಿವನ ಬಳಿಯ ಚನ್ನ ಪೂರ ಮಲ್ಲ ಬಿಡಲಾರು ನಿಮ್ಮ ಪಾದಗಳ ಬಳಿಯ ಚನ್ನ ಪೂರ ಮಲ್ಲ ಬಿಡಲಾರು ನಿಮ್ಮ ಪಾದಗಳ ಎತ್ತು ಕಂಠಲಿ ಸಹಿತಾಗಿ ಮುತ್ತೈದಾರು ಮೊದಲಾಗಿ ಮುತ್ತೈದಾರು ಮೊದಲಾಗಿ ಎತ್ತಿದ ಕೂಸಾಸವಾಗಿ ಬಂದರ ಒಪ್ಪಿಸಿಕೋ ನಿಮ್ಮ ಹರಕೆಗಳ ಎತ್ತಿದ ಕೂಸಾಸವಾಗಿ ಬಂದರ ಒಪ್ಪಿಸಿಕೋ ನಿಮ್ಮ ಹರಕೆಗಳ ಏ ಬಂದೇನೆಂದು ಬಾರದವರಿಗೆ ತಂದಿಡುವನು ಬೈಲಪರಾಧ ಕಣ್ಣ ಹೆಣ್ಣಲ್ಲಿ ಜಗಳ ಹಚ್ಚಿದಳು ಪುಂಡಗಾರು ಚಂದ ಮಲ್ಲ ಗಂಡ ಹೆಂಡರಿಗೆ ಜಗಳ ಹಚ್ಚಿದಳು ಪುಂಡಗಾರು ಚಂದ ಮಲ್ಲ ಗಂಡ ಹೆಂಡರ ಮನವೇಡಾದರೆ ತಪ್ಪದೆ ತನದಂಡ ಮಲ್ಲಯ್ಯ ತಪ್ಪದೆ ತನದಂಡ ಮಲ್ಲಯ್ಯ ಗಂಡ ಹೆಂಡರ ಮನವಂದಾದರೆ ನಂದ ದೀಪ ಮಲ್ಲಯ್ಯ ಇಬ್ಬರೆಂಡರ ಕಾಟಕ್ಕಾಗಿ ಎದ್ದು ಬಂದೆನು ಮಲ್ಲಯ್ಯ ಇಬ್ಬರ ಒಳಗ ಬಾಕಿ ಹೋದರು ಕಳ ಬರುವೆನ ಮಲ್ಲಯ್ಯ ಇಬ್ಬರ ಒಳಗ ಬಾಕಿ ಹೋದರು ಬರುವೆನ ಮಲ್ಲಯ್ಯ ಬಂಕಣ ಸರ್ವ ದೇಶದಿಂದ ಯಾರ ಬಂದರ ಮಲ್ಲಯ್ಯ ಯಾರ ಬಂದರ ಮಲ್ಲಯ್ಯ ಗಂಗಾ ಮಹಾಲಿಂಗ ಬಂದರ ನಂಬಿ ಬಂದವ ಮಲ್ಲಯ್ಯ ಶಿವಲಿಂಗ ಬಂದರ ನಂಬಿ ಬಂದೆವೋ ಮಲ್ಲಯ್ಯ ಏ ಸಂಗಮಲಿಂಗ ಜಗದೇಶ್ವರನ ಗಂಗೆ ದಾರಿ ಗೌರಿ ಹರಣ ಗಂಗೆ ದಾರಿ ಗೌರಿ ಹರಣ ಏ ತುಂಗಭದ್ರ ಮಂಗಳಾರತಿ ಧರಿಸೋ ಮಂಗಳ ಮೂರ್ತಿ ಮಹಾದೇವ ತುಂಗಭದ್ರ ಮಂಗಳಾರತಿ ಧರಿಸೋ ಮಂಗಳ ಮೂರ್ತಿ ಮಹಾದೇವ ಏ ತುಂಗಭದ್ರ ಮಂಗಳಾರತಿ ಧರಿಸೋ ಮಂಗಳ ಮೂರ್ತಿ ಮಹಾದೇವ ತುಂಗಭದ್ರ ಮಂಗಳಾರತಿ ಧರಿಸೋ ಮಂಗಳ ಮೂರ್ತಿ ಮಹಾದೇವ ಏ ಮಂಗಳ ಮಹಳಿ ಮಂಗಳದೊಳಗ ತೆಂಗಿನ ಮರ ಟೆಂಗಾಲದ ಮರವ ತೆಂಗಿನ ಮರ ಟೆಂಗಾಲದ ಮರವ ಏ ಪಂಚಾಜೋ ಪದಗಂಟು ಸಂಗಮ ಶರಣರ ಕೈಲಾಸ
ಏ ಲಿಂಗ ಮನಗಂಟು ಸಂಗಮ ಶರಣರ ಕೈಲಾಸ ಏ ಜಾತರಲ್ಲ ಕ್ಷೇತ್ರಿ ಅಲ್ಲ ಲೋಕದ ಒಳಗಿನ ಕೈಲಾಸ ಲೋಕದ ಒಳಗಿನ ಕೈಲಾಸ ಏ ಮಾತು ಮಾತಿಗೆ ಹರತ ನೋಡಿದರ ಪಾಪ ಲೋಪ ಚಂದ ಮಲ್ಲ ಏ ಮಾತು ಮಾತಿಗೆ ಶಿವತ ನೋಡಿದರ ಪಾಪ ಲೋಪ ಚಂದ ಮಲ್ಲ ಏ ಯಾಕ ಬಂದಿರೋ ಮಾಲಿಂಗ ಸಾಕ್ಷೇದ ಶಿವ ನಿಮ್ಮಲ್ಲಿ ಸಾಕ್ಷೇದ ಶಿವ ನಿಮ್ಮಲ್ಲಿ ಏ ದೇವರ ಕಾಣದ ಹೊರಳಿ ಬಂದರ ಪಾದ ತೋರೋ ಮಲ್ಲಯ್ಯ ಏ ಲಿಂಗವ ಕಾಣದ ಹೊರಳಿ ಬಂದರ ಪಾದ ತೋರೋ ಮಲ್ಲಯ್ಯ ಏ ದೇವ ನಿಮ್ಮ ಭಕ್ತರ ಮಹಿಮಾ ಹೇಳಿದರ ಬಂದರವಿಲ್ಲ ಏ ಹೇಳಿದರ ಬಂದರವಿಲ್ಲ ಏ ಹೊಗಳಿದ ಬಸವನ ಕಾಣ ಪಡೆದರ ಹುರುಳಿ ಬೆತ್ತಿ ಬೆಳೆದವನೊಬ್ಬ ಏ ಹೊಗಳಿದ ಬಸವನ ಪ್ರಾಣ ಪಡೆದರ ಹುರುಳಿ ಬೆತ್ತಿ ಬೆಳೆದವನೊಬ್ಬ ಏ ಹುರುಳಿ ಬೆತ್ತಿ ಬೆಳೆದವನೊಬ್ಬ ಹರಳ ಬೆತ್ತಿ ಬೆಳೆದವನೊಬ್ಬ ಹರಳ ಬೆತ್ತಿ ಬೆಳೆದವನೊಬ್ಬ ಏ ಹರಳ ಬೆತ್ತಿ ಕಲಿಕಾತಯ್ಯನವರು ಕಲಿಯುಗದೊಳಗಿನ ಸೋಜಿಗವ ಏ ಹರಳ ಬೆತ್ತಿ ಕಲಿಕಾತಯ್ಯನವರು ಕಲಿಯುಗದೊಳಗಿನ ಸೋಜಿಗವ ಏ ಬಿತ್ತಲಾದ ಗೋಧಿಯ ಕಡಲೆ ಮತ್ತೆ ಜಂಗಮ ಗರಿ ಮಾಡಿ ಮತ್ತೆ ಜಂಗಮ ಗರಿ ಮಾಡಿ ಬಿತ್ತದ ಬೆಳೆದು ಇರಾಳ ಬ್ರಹ್ಮ ಸತ್ತುಳ ಪಾದಕ ಶರಣಯ್ಯ ಏ ಬಿತ್ತದ ಬೆಳೆದು ಇರಾಳ ಬ್ರಹ್ಮ ಸತ್ತುಳ ಪಾದಕ ಶರಣಯ್ಯ ಏ ನಿತ್ಯವಂತರು ಸತ್ತುಳ ಶರಣರು ಹತ್ತಿ ಬಂದರು ಶ್ರೀಗಿರಿಯ ಹತ್ತಿ ಬಂದರು ಶ್ರೀಗಿರಿಯ ಏ ಹರ ಹರ ಗುರುವೇ ಗತಿ ಅಂದರ ಬಂದೆ ಒಣಿರಾಳ ಸಂಗೈಗೆ ಏ ಶಿವ ಶಿವ ಗುರುವೇ ಗತಿ ಅಂದರ ಬಂದೆ ಒಣಿರಾಳ ಸಂಗೈಗೆ ಏ ದೇವರ ದೇವರ ಭಾವಿಸಿ ನೋಡು ಪಾವನ ಮೂರ್ತಿ ಜಗದೊಡೆಯ ಪಾವನ ಮೂರ್ತಿ ಜಗದೊಡೆಯ ಏ ಕರ್ಮನ ಸುಟ್ಟು ಹರಿಗಣ್ಣ ತೋಲೋಕ ನೋಡುವ ಹರಿಗಣ್ಣ ಏ ಕರ್ಮನ ಸುಟ್ಟು ಹರಿಗಣ್ಣ ತೋಲೋಕ ನೋಡುವ ಹರಿಗಣ್ಣ ಏ ಹೇಮರೆಡ್ಡಿ ಸಸಿ ಮಲ್ಲಮ್ಮ ಹೇ ಮೊದಲೇ ತಾಯಿರವಳ ಹೇ ಮೊದಲೇ ತಾಯಿರವಳ ಏ ಹೇಮ ನೇಮ ಚಿತ್ತಲ್ಲಿಟ್ಟು ಸ್ವಾಮಿ ಸಲಹಿದ ಅವಳನ್ನು ಏ ಹೇಮ ನೇಮ ಚಿತ್ತಲ್ಲಿಟ್ಟು ಸ್ವಾಮಿ ಸಲಹಿದ ಅವಳನ್ನು ಏ ಪರ್ವತಗಿರಿಗೆ ಹೋದೆ ನಂದು ಹುಡುಗರ ಮೂಗಂದುರುಳಿಯನ ಹುಡುಗರ ಮೂಗಂದುರುಳಿಯನ ಏ ಹುಡುಗಿ ತೀರಿತೋ ಸಿದ್ದಾಪುರಕ ಬರಲಿ ಬಂದಳು ಮಲ್ಲಯ್ಯ ಏ ಹುಡುಗಿ ತೀರಿತೋ
ಸಿದ್ದಾಪುರಟ ಹೊರಳಿ ಬಂದಳು ಮಲ್ಲಯ್ಯ ಏ ಸಿದ್ದಾಪುರದ ಶೀಲವಂತರು ಬುದ್ಧಿವಂತ ಸಾಮಾನ್ಯವರು ಬುದ್ಧಿವಂತ ಸಾಮಾನ್ಯವರು ಗೆದ್ದಲ್ಲಿಗೆ ಜನಬಸವ ಬಂದರ ನುಗ್ಗಾದಿತ ಕಾಯಕ ಕರ್ಮ ಗೆದ್ದಲ್ಲಿಗೆ ಜನಬಸವ ಬಂದರ ನುಗ್ಗಾದಿತ ಕಾಯಕ ಕರ್ಮ ಏ ಹಾಸವೈವಳು ಲೇಸ ಮಾಡುವ ಹಾಸಿಗೆ ವಂದನೆ ಕದಿಯುವಳು ಹಾಸಿಗೆ ವಂದನೆ ಕದಿಯುವಳು ಏ ಹೇಸಿ ಮೂಲ ಪರ್ವತ ಕಾದರ ದೋಷ ಕದ್ದಳು ಮಲ್ಲಯ್ಯ ಏ ಹೇಸಿ ಮೂಲ ಪರ್ವತ ಕಾದರ ದೋಷ ಕದ್ದಳು ಮಲ್ಲಯ್ಯ ಏ ಒಂದೊಂದಕ್ಕಿ ಬಾಣವ ಮಾಡಿ ನೀಡಲಾರನೆಂದಳ ಪಾಪಿ ನೀಡಲಾರನೆಂದಳ ಪಾಪಿ ನೀಡುವ ಮಾಡುವ ಮನವೊಂದಾದರ ನೋಡೋಣ ಭಾಷಣ ಮಲ್ಲಯ್ಯ ನೀಡುವ ಮಾಡುವ ಮನವೊಂದಾದರ ನೋಡೋಣ ಭಾಷಣ ಮಲ್ಲಯ್ಯ ಏ ನಾಟಿಯ ಕಡಲ ಕೂಟಕ ಹಾಕಿ ತಾಟಗಿತ್ತಿ ಹೊರಟಗಿರಿಗೆ ಕೂಡಿದ ಪರಸಿ ಜಾಡಿಸಿ ನಡೆದರ ತಾಟಗಿತ್ತಿ ಸಡಗರ ನೋಡ ಕೂಡಿದ ಪರಸಿ ಜಾಡಿಸಿ ನಡೆದರ ತಾಟಗಿತ್ತಿ ಸಡಗರ ನೋಡ ಏ ಮೇಲಗಿರಿ ಸಿಗರೊಡೆಯ ಕೋಲು ಕಡೆದು ಕೈಯಾಡಿ ಕೊಟ್ಟ ಕೋಲು ಕಡೆದು ಕೈಯಾಡಿ ಕೊಟ್ಟ ಕಾಲ ಜಾತು ಕೋಲ ಮುರಿತು ಬಿಂದಿಗೆ ಹೊಡಿತು ಮಲ್ಲಯ್ಯ ಕಾಲ ಜಾತು ಕೋಲ ಮುರಿತು ಕಪ್ಪರಿಗೆ ಹೊಡಿತು ಮಲ್ಲಯ್ಯ ಏ ಕಂಬಿಯ ಒತ್ತ ಬಿಂದಿಗೆ ಹೊಡೆದ ಕುಂಬಾರನ ಮಣಿಯಲ್ಲಂದ ಕುಂಬರಗೊಂಡನ ಭಕ್ತಿಗೆ ಮೆಚ್ಚಿದ ಶಂಭು ಶಂಕರ ಮಹಾದೇವ ಕುಂಬರಗೊಂಡನ ಭಕ್ತಿಗೆ ಮೆಚ್ಚಿದ ಶಂಭು ಶಂಕರ ಮಹಾದೇವ ಏ ಕಂಬಿ ಕಾವಳಿ ನಂದಿ ಕೋಲ ಮುಂದಾಡುವ ಪಾಸನ ಮೇಳ ಸಾಲ ದೇವ್ರಿಗೆ ಬಾಲದಾರಿ ಹೊಯ್ದಾಡುವ ಪರಿಮಳ ನೋಡ ಏ ಸಾಲ ದೇವ್ರಿಗೆ ಬಾಲದಾರಿ ಹೊಯ್ದಾಡುವ ಪರಿಮಳ ನೋಡ ಏ ಒಬ್ಬರ ಕೈಗಳ ಒಬ್ಬರು ಹಿಡಿಕೊಳ್ಳ ಹಬ್ಬದಲ್ಲಿ ಗಿರಿಯೇರುತ್ತದೆ ಹುಬ್ಬಿ ಗಾಳಿಗಳ ಬೀಸುತ್ತದೆ ಯಾಲಕ್ಕಿ ಪುಡಿಗಳ ಹಂಚುತ್ತದೆ ಏ ಹುಬ್ಬಿ ಗಾಳಿಗಳ ಬೀಸುತ್ತದೆ ಸಕ್ಕರೆ ಪುಡಿಗಳ ಹಂಚುತ್ತದೆ ಏ ಅಡ್ಡಗುಡ್ಡದ ಸ್ವಾಮಿಗಳೇ ನಮ್ಮ ಮಡಿವೆಲ್ಲ ಬಂಧನ ಮಾಡೋ ಮಡಿವೆಲ್ಲ ಬಂಧನ ಮಾಡೋ ಏ ಮುಂದಕ್ಕೆ ಬಂದರ ನಿನ್ನ ಬಾಗಿಲಿಗೆ ಬಂಧನ ಪಡಿಸೋಣ ಮಲ್ಲಯ್ಯ ಏ ಮುಂದಕ್ಕೆ ಬಂದ ನಿನ್ನ ಕಳಸಕ ಬಂಗಾರ ಪಡಿಸೋಣ ಮಲ್ಲಯ್ಯ ಏ ಅಂಟಪ ಮಂಟಪ ಶಿವಾಯ ಗೋಪುರ ಎಂಟ್ರು ದಿಕ್ಕಿನ ಮಲ್ಲಿಕಾರ್ಜುನ ಎಂಟು
ಎಂಟು ದಿಕ್ಕಿನ ಮಲ್ಲಿಕಾರ್ಜುನ ಮಂಟಪದೊಳಗಿನ ಪಾತಲ ಗಂಗಾ ಬಂಟ ನೇವ ಚಂಡ ಮಲ್ಲ 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 ಕರಿಯ ಹಾವ ಚಂದ ಹಾವ ಕರಿಯ ಹಾವ ಶಂಕರ ಪಾಳ ಕರಿಯ ಹಾವ ಚಂದ ಹಾವ ಕರಿಯ ಹಾವ ಶಂಕರ ಪಾಳ ಕರಿಯ ಹಾವ ಶಂಕರ ಪಾಳ ಕರಿಯ ಹಾವ ಶಂಕರ ಪಾಳ ಚಾವಲಿ ಮುಂಗಲಿ ಚಪ್ಪಲಿಟ್ಟವೋ ಜಾನ ಮಲ್ಲಯ್ಯನ ಗುಡಿ ಒಳಗ ಚಾವಲಿ ಮುಂಗಲಿ ಚಪ್ಪಲಿಟ್ಟವೋ ಜಾನ ಮಲ್ಲಯ್ಯನ ಗುಡಿ ಒಳಗ ಚಾವಲಿ ಮುಂಗಲಿ ಚಂಪಲಿಟ್ಟವೋ ಜಾನ ಮಲ್ಲಯ್ಯನ ಗುಡಿ ಒಳಗ ಚಾವಲಿ ಮುಂಗಲಿ ಚಂಪಲಿಟ್ಟವೋ ಜಾನ ಮಲ್ಲಯ್ಯನ ಗುಡಿ ಒಳಗ ಅಪ್ಪಯ್ಯ ನಿನಗಿರಿ ಒಳಗ ಬತ್ತಿಸ ಬಾವಿಗೆ ನೀರಿಲ್ಲ ಅಪ್ಪಯ್ಯ ನಿನಗಿರಿ ಒಳಗ ಬತ್ತಿಸ ಬಾವಿಗೆ ನೀರಿಲ್ಲ ಬತ್ತಿಸ ಬಾವಿಗೆ ನೀರಿಲ್ಲ ಬತ್ತಿಸ ಬಾವಿಗೆ ನೀರಿಲ್ಲ ಚಿಕ್ಕತಾನ ಬುದ್ಧಾದ ಒಂದರ ಉಕ್ಕತಾವ ಸೇರುವ ಬಾವಿ 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 ಗಂಗೆ ಚಲುವ ಪಾತಳ ಗಂಗಾ ಲಿಂಗ ಚಲುವ ಪರ್ವತ ಲಿಂಗ ಗಂಗೆ ಚಲುವ ಪಾತಳ ಗಂಗಾ ಲಿಂಗ ಚಲುವ ಪರ್ವತ ಲಿಂಗ ಲಿಂಗ ಚಲುವ ಪರ್ವತ ಲಿಂಗ ಲಿಂಗ ಚಲುವ ಪರ್ವತ ಲಿಂಗ ಸಂಗನ ಬಾಗಿಲ ಮೂಡಲ ದಿಕ್ಕಿಗೆ ಬಂಗಾರದ ಬಸವಣ್ಣ ಚಲುವ ಸಂಗನ ಬಾಗಿಲ ಮೂಡಲ ದಿಕ್ಕಿಗೆ ಬಂಗಾರದ ಬಸವಣ್ಣ ಚಲುವ ಸಂಗನ ಬಾಗಿಲ ಮೂಡಲ ದಿಕ್ಕಿಗೆ ಬಂಗಾರದ ಬಸವಣ್ಣ ಚಲುವ ಸಂಗನ ಬಾಗಿಲ ಮೂಡಲ ದಿಕ್ಕಿಗೆ ಬಂಗಾರದ ಬಸವಣ್ಣ ಶಿವ ಶಿವ ಹಾಲಗಂಜಿ ನೀಲಗಂಜಿ ಪಂಚಪಾತಾಳಗಂಜಿ ಜ್ಯೋತಿರ್ಲಿಂಗ ಶ್ರೀಪಾದ ಮಹಾತ್ಮಯ್ಯ ಕೈಲಾಸ ಪಡಿ ಶ್ರೀಪಾದ ಮಹಾತ್ಮಯ್ಯ ಶ್ರೀಪಾದ ಮಹಾತ್ಮಯ್ಯ ಶಿವಶಂಕರೇಶ್ವರ ಶ್ರೀಪಾದ ಮಹಾತ್ಮಯ್ಯ ಶ್ರೀಪಾದ ಮಹಾತ್ಮಯ್ಯ ಜ್ಯೋತಿರ್ಲಿಂಗ ಶ್ರೀಪಾದ ಮಹಾತ್ಮಯ್ಯ ಮಹಾತ್ಮಯ್ಯ ಪಾರ್ವತಿ ಸಂಗಮಂ ಜಗತ್ ಭರ್ತನೋಡ ಸಂಗಮಂ ಜಗತ್ ಭರ್ತನೋಡ ಸಂಗಮಂ ಜಗದೀಶನೋಡ ಚಲನನಾಶ ಮರಣ ವಿರಹಿತನಾದ ಒಬ್ಬ ಜಂಗಮನ ದರ್ಶನವಾದರೆ ಲಿಂಗ ದರ್ಶನವಾದಂತೆ ನೋಡ ಆ ಜಂಗಮನ ಚಲನ ಕಮಲದ ಮೇಲೆ ಶರಣ ಮಾಡಿದರೆ ಶತಕೋಟಿ ದೋಷ ಪರಿಹಾರ ನೋಡ ಅದೇ ಚಂದನೆ ಪ್ರಭಾತೆ ಜಂಗಮಂ ಕೋಟಿ ಲಿಂಗದ್ದು ದರ್ಶನಂ ಪ್ರಭಾತೆ ಚರಣ ಮಧ್ಯಸ್ಥ ಕೋಟಿ ಕರ್ಮ ವಿನಶಿತಾಯೇ ನಮ್ಮ ಶ್ರೀ ವೀರಭದ್ರದೇವರ ಅವತಾರವೆಂತಾಯಿತಂದರೆ ನಮ್ಮ ಶ್ರೀ ವೀರಭದ್ರದೇವರ ಅವತಾರವೆಂತಾಯಿತಂದರೆ ದಕ್ಷ ಬ್ರಹ್ಮನ ನನ್ನ ಮಗಳಾದ ದಾಕ್ಷಾಯಿನಿಯನ್ನು ಸರ್ವಭೌತ ಸಾರ್ವಭೌಮನಾದ ಶಂಕರನಿಗೆ ಕೊಟ್ಟು ಮದುವೆ ಮಾಡಲಾಗಿ ಮಗಳ ದಕ್ಷ ಬ್ರಹ್ಮನಿಗೆ ಶಿವನೇ ತನ್ನ ಅಳಿಯನಾದನೆಂಬ ಅಹಂಕಾರ ಉಂಟಾಯಿತು. ಮಗಳ ದಕ್ಷ ಬ್ರಹ್ಮನು ಅಹಂಕಾರವಲ್ಲದೆ ಮಗಳನ್ನು ಕರೆಯನೆಂಬ ಮಾಡಿಕೊಂಡು ಕೈಲಾಸಕ್ಕೆ ಹೋದನು. ಆ ಸಮಯದಲ್ಲಿ ಕೈಲಾಸದಲ್ಲಿ ಧರಿಸಿದರೆ ಅಸಂಖ್ಯಾತ ಪರ್ವತರು ಹರ ಹರ ಮಹಾದೇವ ಪೂಜೆ ಹೊಗೆ ಎಂದು ಘೋಷ ಮಾಡುತ್ತಿದ್ದರು. ತಂದೆ ಮದ್ದಳೆ ಮಾಡಿಸುತ್ತಿದ್ದಳು. ಶಾರದೇವಿ ನಿರೀಕ್ಷಿಸುತ್ತಿದ್ದಳು. ಶತ್ರು ವೇದಗಳನ್ನು ರಕ್ಷಿಸುತ್ತಿದ್ದವು. ಕತ್ತರು ಬೆಳಗುತ್ತಿದ್ದರು. ಚಿಕ್ಕಪ್ಪ ಮಹಾನಂದ ಸಮಯದಲ್ಲಿ ಮಂಕುಮಿತ ದಕ್ಷ ಬ್ರಹ್ಮನು ಶಿವನ ಸಮ್ಮುಖದಲ್ಲಿ ಹೋಗಿ ನಿಲ್ಲಲು ಸರ್ವಜ್ಞರಾಜ ಶಿವನಿಗೆ ಆ ದಕ್ಷ ಬ್ರಹ್ಮನ ಕಾರ್ಯವಾಗಿತ್ತು. ನಾವು ನೆತ್ತು ಮಾತ್ರ ಆಸೆಯಿಲ್ಲ, ವ್ಯಕ್ತಿ ಸಹ ನೋಡಲಿಲ್ಲ. ಆವಾಗ ದಕ್ಷ ಬ್ರಹ್ಮನಿಗೆ ಆ ಕೈಲಾಸ ಸಭಾ ಮಂಟಪದಲ್ಲಿ ಸಹಿತವಾಗಿ ಸಂತಾಪದಿಂದ ಉರಿದದ್ದು ನಮ್ಮ ಕರವಣಿಗೆ ನನ್ನ ಮಾಡಪಟ್ಟದ್ದು ಮಹಾಪರಾಧವಾಯಿತಂದು ಕಳ್ಳ ಹೊಡೆದುಕೊಂಡು ತಿರುಗಿ ಶಿವನನ್ನೇ ಅಸಹ್ಯ ಮಾಡಬೇಕೆಂದು ಆ ದಕ್ಷ ಬ್ರಹ್ಮನು ಹರಣ ಎದ್ದುಕೊಂಡು
ಸ್ವಲ್ಪ ಆ ಯಜ್ಞಗುಡ್ಡಕ್ಕೆ ದೇವತಾನವರು ಬಂದಿದ್ದರು, ಋಷಿಮುನಿಗಳು ಬಂದಿದ್ದರು. ಯೋಗ ಸಂಚಾರಿ ನಾರದರು ಬಂದು ಅಲ್ಲಿ ಶಿವ ಪಾರ್ವತಿ ಇಲ್ಲದೆ ಇರುವುದನ್ನು ಕಂಡು ಕೈಲಾಸಕ್ಕೆ ಹೋಗಿ ಪಾರ್ವತಿ ಪಾದಕ್ಕೆ ಮಸ್ತ ಬಂದಿರಿ. ನನ್ನ ತಂದೆ ಮಾಡಿ ಎದ್ದು ಅದ್ದೂರಿ ಸಮಾಚಾರ ತಿಳಿಸಿದರು. ಪಾರ್ವತಿಯು ತನ್ನ ತಂದೆ ಎದ್ದು ಹೋಗ ಅಪೇಕ್ಷೆಯಾಗಿ ಶಿವನಲ್ಲಿ ಅಪ್ಪಣೆ ಕೇಳಿದರು. ಶಿವನ ಅಪ್ಪಣೆ ಕೊಡಲಿಲ್ಲ. ಗರ್ಭದಿಂದ ಎದ್ದಾಡ್ತಾ ಇದ್ದಾರೆ. ನೀವಲ್ಲಿ ಹೋದ ಸರಿಯಾಗಿರುವುದು. ಹೇ ದೇವ, ಆತ ನನ್ನ ಹರಿದಾತ, ನನ್ನ ಹರಿದಾತನ ಎದ್ದು ಹೋಗಬೇಕಿದೆ. ನನ್ನ ಪತಿಯ ಆಜ್ಞೆಯನ್ನು ಪಡೆದುಕೊಂಡು ನಾನು ಹೋದರೆ ಯಾವ ಕಂಚಕ್ಕೂ ಬರಲಾರು. ಅಪ್ಪಣೆ ಪಡೆಯಬೇಕು, ನಾನು ಹೋಗಲೇಬೇಕು ಎಂದು ಶಿವನಿಂದ ಅಪ್ಪಣೆ ಪಡೆದುಕೊಂಡು ಪಾರ್ಥಿದೇವಿಯು ಭೂಲೋಕಕ್ಕೆ ದಕ್ಷ ಬ್ರಹ್ಮನ ಎದ್ದು ಮಟ್ಟಿಗೆ ಬಂದರು. ಅಲ್ಲಿ ಅತಿ ಸಣ್ಣ ಎದ್ದು ನಾಟಿಸ್ತಾ ಇದ್ದರು. ಅದನ್ನು ನೋಡುತ್ತಾ ಆನಂದ ಭಕ್ತನ ಹಿಡಿತಿದ್ದರು. ವೀರ ಶಬ್ಬ, ಆ ಸಮಯದಲ್ಲಿ ಏನು ಹೇಳ್ತೇನೆ, ಶಿವನ ನಿಂದನೆಯನ್ನೇ ಮಾಡುತ್ತಾ, ಶಿವನ ನಿಂದೆಯನ್ನೇ ಮಾಡುತ್ತಾ ನಾಚುತ್ತಾ ಇದ್ದರು. ಆವಾಗ ಪಾರ್ಥಿದೇವಿಯು ತನ್ನ ಪತಿಯ ನಿಂದೆಯನ್ನು ಕೇಳಲಾಗದೆ, ತನ್ನ ಪತಿಯ ನಿಂದೆಯನ್ನು ಕೇಳಲಾಗದೆ ತಪ್ಪಿಸಗಣೆ ಆಯ್ಕೆ ಸಿಕ್ಕಲ್ಲಿ ಅವರು ಪ್ರಾಣ ನೀಡಿದರು. ವೀರ, ಈ ಸುದ್ದಿ ಶಿವನಿಗೆ ತಿಳಿಯಿತು. ಶಿವನ ಪ್ರಯತ್ನ ಭೈರವನಾಗಿ ಎತ್ತರವನ್ನು ತೆರೆದು ಕಾಳನ್ನು ಬಬ್ಬರಿದ ಏನು ಸ್ವಲ್ಪ ಒಂದು ವಹಿಸಿದ ಎನ್ನ ಕರೆಸಿ ಕಾರಣ ಕೇಳಿದನು. ಶಿವನು ಇದ್ದೇನೆಂದರೆ ಗೋಳೆಯನ್ನು ಬಾಲದಲ್ಲಿ ಸಂಪೂರ್ಣವಾದ ನೀರವಂತರ ಆ ದಕ್ಷ ಬ್ರಹ್ಮನ ಗರ್ಭದಿಂದ ಎದ್ದು ಚಚ್ಚಾನೆ. ಆ ಎದ್ದು ಬಿಟ್ಟು ಹೋಗಿ ದಕ್ಷ ಬ್ರಹ್ಮಣ ಶಿರವನ್ನು ನೋಡಿದ. ಅತ್ತಿಗೆ ಅವನು ವಾಯುವನ್ನು ಅಪ್ಪಣೆ ಮಾಡಿದ. ನಮ್ಮ ಶ್ರೀ ವೀರವಂತ ದೇವರು ಬಡಿಸಿತ್ತ ಬಡಿಸಿತ್ತ ಭಕ್ತ ಬ್ರಹ್ಮ ಜೈ.
पत्ता खाली बड़ा बड़ा बहुत बड़ा